जिह्वे कीर्तय केशवम् मुररिपुं चेतो भज श्रीधरम् जिह्वे कीर्तय केशवम् मुररिपुं चेतो भज श्रीधरम् पाणिद्वन्द्व समर्चय श्रीधरम् अच्युतकथाग श्रोत्रद्वयत्वं शृणु कृष्णं लोकय लोचनद्वया हरेर्गच्छाङ्घ्रियुग्मालयम् कृष्णं लोकय लोचनद्वय हरेर्गच्छाङ्घ्रियुग्मालयम् जिघ्रघ्राण मुकुन्दपादतुलसी जिघ्रघ्राण मुकुन्दपादतुलसी मूर्धन्नमाधोक्षजम् मूर्धन्नम अधोक्षजम् नमः अधोक्षजम् कस्तूरी तिलकं ललाटपटले वक्षस्थले कौस्तुभं नासाग्रे वरमौक्तिकं करतले वेणुः करे कङ्कणम् सर्वाङ्गे गरिचन्दनं सुविमलं कंठे च मुक्तावली गोपस्त्री परिवेष्टितो विजयते गोपालचूडामणिः गोपस्त्री परिवेष्टितो विजयते गोपाल चूडामणिः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदा य आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सदा वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिः तत्क्षणात् निगमकल्पतरोर्गलितं फलं
शुकमुखादमृतद्रवसंयुतं पिबत भागवतं रसमालयं पिबत भागवतं रसमालयं मुहुरगो रसिकाः भुवि भावुकाः पिबत भागवतं रसमालयं मुहुरगो रसिकाः भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुगाव यं प्रव्रजन्तमनुपेतमपेतकृत्यं द्वैपायनो विरहकातर आजुगाव पुत्रेति तन्मयतया तरवोऽभिनेदुः पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि तं सर्वभूतहृदयं शुकमानतोऽस्मि मुनिमानतोऽस्मि इति गोप्यः प्रगायन्त्यः प्रलपन्त्यश्च चित्रधा रुरुदुः सुस्वरं राजन् कृष्णदर्शनलालसागा योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं. ಭಗವದ್ಭಕ್ತರೆಲ್ಲರಿಗೂ ಅನಂತ ನಾರಾಯಣ ಸ್ಮರಣೆಗಳು. ಪರಮಾತ್ಮನ ಪ್ರೇಮದಲ್ಲಿ ಪೂರ್ಣವಾಗಿ ಮುಳುಗಿ ಗೋಪಿಕಾ ಸ್ತ್ರೀಯರು ನಿಟ್ಟಿರುಳು ಯಮುನಾ ತೀರದಲ್ಲಿ ತಮ್ಮ ಗೀತೆಯನ್ನು ಹಾಡ್ತಾ ಉಚ್ಚೈಹಿ ಗಟ್ಟಿಯಾಗಿ ಅಳೋಕೆ ಶುರು ಮಾಡಿಬಿಟ್ರು. ಆ ದುಃಖ ಅನ್ನುವಂಥದ್ದು ಹೆಚ್ಚಾಗಿ ತಡ್ಕೊಳ್ಳೋಕ್ಕಾಗಲಿಲ್ಲ. ಪ್ರಗಾಯಂತ್ಯ ಅಂತಾರೆ. ಪ್ರಗಾಯಂತ್ಯ ಅಂದರೆ ಜೋರಾಗಿ ಹಾಡ್ತಾ ಇದ್ದಾರೆ. ಆಕಾಶ, ಭೂಮಿ, ನದಿ, ಯಮುನಾ ನದಿ ಮರಳ ಮೇಲೆ ಕೂತಿದ್ದಾರೆ. ನಾನಾ ಪ್ರಕಾರವಾಗಿ ಓಡಾಡ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಕೃಷ್ಣ ದರ್ಶನ ಆಗಲೇಬೇಕು, ನಾವು ಬದುಕಬೇಕು, ನಮ್ಮ ಪ್ರಾಣ ಉಳಿಬೇಕು ಅಂದರೆ ಕೃಷ್ಣನ ಕಾಣಲೇಬೇಕು ಅನ್ನುವಂಥ ಒಂದು ತೀವ್ರವಾದ ಅಪೇಕ್ಷೆ ಬಂದಿದೆ. ಅಂಥ ಸಂದರ್ಭದಲ್ಲಿ ಪರಮಾತ್ಮ ಇನ್ನೂ ಪರೀಕ್ಷೆ ಮಾಡೋದು ಬೇಡ. ಪರೀಕ್ಷೆ ಅನ್ನೋದಕ್ಕೊಂದು ಮಿತಿ ಇದೆ. ಇಷ್ಟು ಹೊತ್ತು ಅವರ ಸೌಭಾಗ್ಯದ ಮರ, ಆ ಸುಂದರಿಯರು ನಾವು ಅಂತ ಅಂದ್ಕೊಂಡಿದ್ರಲ್ಲ, ಅದು ಪೂರ್ತಿ ಅಳಿಸಿ ಹೋಗಿದೆ. ಅವರಲ್ಲಿ ಒಳ್ಳೆಯ ವಿವೇಕ ಜ್ಞಾನವೂ ಬಂದಿದೆ, ಪರಿಶುದ್ಧವಾದ ಪ್ರೇಮವೂ ಬಂದಿದೆ ಅಂತೇಳಿ ಆ ಪರಮಾತ್ಮ ಅವರ ನಡುವೆ ನೇರಾಗಿ ಇಳಿದ ಅನ್ನುವಂಥ ಕಥಾಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಬಹಳ ಉತ್ತಮವಾದಂಥ ಭಾಗ ಇದೆ. ತಾಸಾಂ ಆವಿರಭೂಚ್ಛೌರಿಃ ಸ್ಮಯಮಾನ ಮುಖಾಂಬುಜಗ ಪೀತಾಂಬರಧರಸ್ರಗ್ವೀ ಸಾಕ್ಷಾತ್ ಮನ್ಮಥಃ ತಾಸಾಮಾವಿರಭೂಚ್ಛೌರಿಃ ಸ್ಮಯಮಾನ ಮುಖಾಂಬುಜಗ ಪೀತಾಂಬರಧರಸ್ರಗ್ವೀ ಸಾಕ್ಷಾತ್ ಮನ್ಮಥಃ
ಸಾಕ್ಷಾತ್ ಮನ್ಮಥ ಅವರ ಮಧ್ಯದಲ್ಲಿ ಪೀತಾಂಬರಧಾರಿಯಾಗಿ ಪ್ರಪಂಚದ ಎಲ್ಲ ಲಾವಣ್ಯವನ್ನು ತಾನೇ ಧಾರಣೆ ಮಾಡಿ ಸ್ಮಯಮಾನ ಮುಖಾಂಬುಜ ಮುಗುಳು ನಗ್ತಾ ಹೇಳಿದ್ನಂತೆ. ಆ ಪರಮಾತ್ಮ ಆ ಮುಗುಳು ನಗ್ತಾ ಹೇಳಿದ್ನಲ್ಲ, ಇವರಲ್ಲಿ ಹೇಗಾಗಿರಬಹುದು ಅಷ್ಟೂ ದುಃಖವನ್ನು ತಾನೇ ಎಳ್ಕೊಂಡಿದ್ದಾನೆ. ಒಂದೇ ಒಂದು ಸ್ಮಿತ ಮುಗುಳು ನಗೆಯಲ್ಲಿ ಅಷ್ಟೂ ಜನರ ಮಧ್ಯದಲ್ಲಿದ್ದಂಥ ಅವರ ಎಲ್ಲ ತಾಪವನ್ನು ದುಃಖವನ್ನು ಹೀರಿಕೊಂಡು ಪೀತಾಂಬರಧರ ಸೃಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಈ ಕಾವ್ಯದಲ್ಲಿ ಕೆಲವು ಪದಗಳಿದೆಯಲ್ಲ, ಮನ್ಮಥ ಮನ್ಮಥ ಅನ್ನೋ 2 ಸಲ ಹೇಳಿದಾಗ ಮನ್ಮಥನೋ ಮನ್ಮಥ, ಅವನು ಎಂಥವನು ಅಂದರೆ ಯಾರಿಗೂ ಹೇಳೋಕ್ಕಾಗಲ್ಲ ವರ್ಣನೆ ಅಂತ. ಕಾವ್ಯದಲ್ಲಿ ಹೀಗೆಲ್ಲ ವರ್ಣನೆ ಮಾಡೋದು ಕಷ್ಟ ಇದಕ್ಕೆ. ಅದು ಅರ್ಥ ಇದೆ, ಧ್ವನಿ ಇದೆ. ಮನ್ಮಥನನ್ನ ತಂದೆ ಕಾಮಾರಿಂ ಕಾಮತಾತಂವ ಕಂಚಿಲೇಕಂ ಉಪಾಸ್ಮಹೆ ಅಂತ ಕವಿ ಹೇಳಿದ. ಕಾಮಾರಿಯೋ ಕಾಮನ ಅಪ್ಪನೋ, ಕಾಮಾರಿ ಯಾರೋ ಈಶ್ವರ, ಕಾಮತಾತ ಕಂಚಿಲೇಕಂ ಉಪಾಸ್ಮಹೆ ಅಂತ ಭಾಳ ಚೆನ್ನಾಗಿ ಹೇಳಿದ್ದಾನೆ. ಹಾಗೆ ಮನ್ಮಥನಾಗಿ ಅನುಗ್ರಹ ಮಾಡೋಕ್ಕೋಸ್ಕರ ಹೇಳಿದಿರುವಂಥ ಪರಮಾತ್ಮ ಮಧ್ಯದಲ್ಲಿ ಹಿಡಿದ ಕೂಡಲೇ ನೋಡಿದರು, ಮಧ್ಯದಲ್ಲಿ ಹಿಡಿದುಬಿಟ್ಟಿದ್ದಾರೆ. ಎಲ್ಲೆಲ್ಲೋ ಹುಡುಕ್ತಾ ಇದ್ದವರು. ಹಾಗೆ ಆ ಜ್ಞಾನಿಗಳಿಗೆ ಹೃದಯದಲ್ಲಿ ತಮ್ಮ ಪರಮಾತ್ಮನನ್ನು ಕಂಡಾಗ ಏನು ಆನಂದ ಉಕ್ಕತ್ತೋ ಅದೇ ಆನಂದ. ಎದ್ದು ಬಿಟ್ಟರು ಅಷ್ಟು ಜನ, ಕೂತ್ಕೊಳ್ಳೇ ಇಲ್ಲ. ತಂ ವಿಲೋಕ್ಯಾಗತಂ ಪ್ರೇಷ್ಠಂ ಪ್ರೀತ್ಯುತ್ಫುಲ್ಲ ದೃಶೋ ಬಲಾಗ ಉತ್ತಸ್ಥುಗು ಯುಗಪತ್ಸರ್ವಾಗ ತನ್ವ ಪ್ರಾಣಮಿವಾಗತಂ ಕಾಚಿತ್ ಕರಾಂಬುಜಂ ಶೌರೇಗೆ ಜಗೃಹೇಂಜಲಿನಾ ಮುದಾ ಕಾಚಿತ್ ದಧಾರ ತದ್ಬಾಹುಂ ಅಂಸೆ ಚಂದನ ರೂಷಿತಂ. ಹೀಗೆ ಬಂದಂಥ ಪರಮಾತ್ಮನನ್ನು ನೋಡಿದ ಕೂಡಲೇ ಆ ಪ್ರೇಮ ಅರಳಬಿಡ್ತು. ದುಃಖದಲ್ಲಿದ್ದಂಥ ಪ್ರೇಮ ಕಣ್ಣಲ್ಲಿ ಬಂದ್ಬಿಟ್ಟಿದೆ, ಉಕ್ಕು ಬಿಟ್ಟಿದೆ ಪ್ರೇಮ. ಪ್ರೀತ್ಯುತ್ಫುಲ್ಲ ದೃಶೋಮಲಾಹ, ಒಟ್ಟಿಗೆ ಎದ್ರಂತೆ. ಇಷ್ಟೊತ್ತು ದೇಹದಲ್ಲಿ ಜೀವವೇ ಇಲ್ಲ, ದೇಹಕ್ಕೆ ಒಂದು ಉತ್ತಮವಾದ ಪ್ರಾಣ ತುಂಬಿದರೆ, ಆ ಪ್ರೇಮದ ಪ್ರವಾಹ ತುಂಬಿದರೆ ಹೇಗಾಗತ್ತೋ ಹಾಗೆ ಎದ್ದು ನಿಂತರು. ಈ ಎದ್ದು ನಿಂತರು ನೀವಂದ ಅಂತ ಹೇಳಿ ಒಂದು ಪ್ರೇಮದಲ್ಲಿ ಅತ್ಯಂತ ಪ್ರಿಯದರಾದವರು ಬಂದರೆ ಹಾಗೆ ಮಾತೂ ನಿಲ್ಲದೆ ಎದ್ದು ನಿಂತ್ಕೋತಾರೋ ಹಾಗೆ ಎದ್ದು ನಿಂತ್ಕೊಂಡಿದ್ದಾರೆ. ಹಾಗೆ ನಿಂತಾಗ ಅವರಿಗೆ ಇದುವರೆಗೆ ಏನು ಮಾಡಿದ್ವಿ ಏನಾಯಿತು ಅನ್ನೋದಿಲ್ಲ. ಈಗ ಮುಂದಕ್ಕೆ ನಾವು ಅವನ ಜೊತೆ ಮಾತಾಡಬೇಕು ಅಂಥೇಳಿ ಮಾತಾಡೋಕ್ಕಾಗ್ತಾ ಇಲ್ಲ. ಒಬ್ಬಳು ಹೋದ್ಲು, ಪರಮಾತ್ಮನ ಕೈಯನ್ನು ತನ್ನ ಅಂಜಲಿಯಿಂದ ಹಿಡ್ಕೊಂಡು ಮತ್ತೆ ಓಡೋಗ್ಬಿಡ್ತಾರೆ ಅಂತ ಭಯ ಅವರಿಗೆ. ಯಾವಾಗ ಬೇಕಾದರೂ ಇವನು ಮರೆಯಾಗಬಹುದು, ಇವನು ತಪ್ಪಿಸ್ಕೊಳ್ಳೋನು ಎಲ್ಲ ಕಡೆಗೂ ಅಂತೇಳಿ ತನ್ನ ಅಂಜಲಿಯಿಂದ ಪರಮಾತ್ಮನ ಚರಣ ಕರಾಂಬುಜಂ ಜಗೃಹೆ. ಇನ್ನೊಬ್ಬಳು ಇಷ್ಟು ಕೈ ಹಿಡ್ಕೊಂಡ್ರಾಗಲ್ಲ ಅಂಥೇಳಿ ತೋಳನ್ನು ಹಿಡ್ಕೊಂಡಂತೆ. ಇದು ಆಗಲ್ಲ, ಒಂದು ಕೈ ಹಿಡ್ಕೊಂಡ್ರೆ ಸಾಧ್ಯವಿಲ್ಲ ಅಂಥೇಳಿ ಇನ್ನೊಬ್ಬಳು ತನ್ನ ಚಂದನದಿಂದ ಇರುವಂತಹ ಪರಮಾತ್ಮನ ತೋಳನ್ನು ಹೋಗಿ ತಾನೇ ಕಟ್ಕೊಂಡು, ನಾನು ಇಲ್ಲೇ ಇಟ್ಬಿಡ್ತೀನಿ, ನಾನು ಮತ್ತೆ ಹೋಗೋದಿಲ್ಲ, ಇವನು ತಪ್ಪಿಸ್ಕೊಂಡು ಹೋಗ್ತಾನೆ ಅಂತೇಳಿ ಒಬ್ಬೊಬ್ಬರು ತಮ್ಮ ಪ್ರೇಮದಿಂದ ಅಭಿವ್ಯಕ್ತಿಯನ್ನು ಹಾಗೆ ಮೌನದಿಂದ ಮಾಡಿದರು, ಮಾತಾಡಲಿಲ್ಲ. ಹಾಗಾಗಿ ಮಾಡಿದ್ರು ನೋಡಿ. ಕಾಚಿದಂಜಲಿನಾ ಗೃಹ್ಣಾತ್ ತನ್ವೀ ತಾಂಬೂಲ ಚರ್ವಿತಂ ಏಕಾ ತದಂಘ್ರಿಕಮಲಂ ಸಂತಪ್ತಾಸ್ತನಯೋರಧಾತ್ ಏಕಾ ಭ್ರುಕುಟಿಮಾಬಧ್ಯ ಪ್ರೇಮ ಸಂಭ್ರಂಭ ವಿಹ್ವಲಾ ಘ್ನತೀವೈಕ್ಷತ್ಕಟಾಕ್ಷೇಪೈಃ ಸಂದಷ್ಟದಶನಚ್ಛದಾ ಅಪರಾ ನಿಮಿಷದೃಗ್ಭ್ಯಾಂ ಜುಷಾಣಾ ತನ್ಮುಖಾಂಬುಜಂ ಆಪೀತಮಪಿ ನ ತೃಪ್ಯತೆ ತತ್ ಸಂತಃ ತಚ್ಚರಣಂ ಯಥಾ ತಂ ಕಾಚಿನ್ನೇತ್ರರಂಧ್ರೇಣ ಹೃದಿ ಕೃತ್ಯ ನಿಮೀಲ್ಯ ಚ ಪುಲಕಾಂಗಿ ಉಪಗುಹ್ಯಾಸ್ತೆ ಯೋಗೀವ ಆನಂದ ಸಂಪ್ಲುತ. ಒಬ್ಬಳು ತನ್ನ ಕೈಯಲ್ಲಿ ಪೂರ್ಣ ತಾಂಬೂಲವನ್ನು ಇಟ್ಕೊಂಡವಳು. ತಗೋ, ಅಷ್ಟು ತಾಂಬೂಲ ನಿನ್ನದು ಅಂತ ಹೇಳಿ ತಾಂಬೂಲವನ್ನು ಕೊಡ್ತಾ ಇದ್ದಾಳೆ. ಇನ್ನೊಬ್ಳು ನೋಡಿದ್ಲು, ಇದಾಗಲ್ಲ, ಹೀಗೆ ಹೇಳಿದ್ರೆ ಆಗೋಲ್ಲ ಅಂದು
ಚರಣವನ್ನು ಹೋಗಿ ಬಲವಾಗಿ ಕಟ್ಟಿಕೊಂಡು ನಾನು ಈ ಚರಣವನ್ನು ಬಿಡೋದಿಲ್ಲ ಅಂತೇಳಿ ಚರಣದ ಮೇಲೆ ಪೂರ್ಣವಾಗಿ ತಾನು ಬಿದ್ದೇ ಬಿಟ್ರು. ಯಾವ್ಯಾವ ರೀತಿ ತಪ್ಪಿಸ್ಕೊಂಡು ಹೋಗ್ಬೋದು ಇವನು, ಆ ರೀತಿ ಹಿಡಿಬೇಕು ಅಂಥೇಳಿ ಅವಳು ಸಂತಪ್ತ ತದಂಘ್ರಿ ಕಮಲಂ ಸ್ತನಯೋ ರಧಾನ್, ತನ್ನ ಎದೆಯ ಮೇಲೆ ಅವಳ ಆ ಪರಮಾತ್ಮನ ಚರಣವನ್ನು ಇಟ್ಕೊಂಡು ಕಟ್ಕೊಂಡು ಕೂತಿಯಾಳೆ. ಇನ್ನೊಬ್ಬಳು ನೋಡಿದ್ದು, ಅವಳಿಗೆ ಪ್ರೇಮದ ಸಂಭ್ರಮ, ಪ್ರೇಮವೂ ಹೆಚ್ಚಾಗಿದೆ, ಸಿಟ್ಟು ಬಂದ್ಬಿಟ್ಟಿದೆ. ಇಷ್ಟೊತ್ತು ಸಿಕ್ಕಿಲ್ಲ ನೀನು, ತಡೆಯೋಕ್ಕಾಗೋಲ್ಲ, ನೋಡಿದಂತೆ ಕೊಂದು ಬಿಡ್ತೀನಿ ದೃಷ್ಟಿಯಲ್ಲೇ, ಘೃತೀವ ಈಕ್ಷತ, ಕೊಂದು ಬಿಡ್ತೀನಿ, ಎಲ್ಲಿ ಹೋಗಿದ್ದೆ ಎಷ್ಟೊತ್ತು ಅಂಥೇಳಿ ಸಂದಷ್ಟ ದಶನಚ್ಛದ, ಅವಳು ಗಚ್ಚಿ ಕಣ್ಣಲ್ಲಿ ನೋಡ್ತಾ ಅಂತ ಇದ್ದಾಳೆ. ಮಾತಿಲ್ಲ. ಅಷ್ಟು ನೋಡಿದ ಭೃಗುಟಿಯನ್ನು ಇಟ್ಕೊಂಡು ಒಬ್ಬ ಗಂಟಿಕ್ಕಿ ಪ್ರೇಮದ ಆವೇಶದಿಂದ ಸಿಟ್ಟಾಗಿ ಒಂದು ಹಾಗೆ ನೋಡ್ತಾ ಇದ್ದಾಳೆ, ತುಟಿಗಚ್ಚಿ ನೋಡ್ತಾ ಇದ್ದಾಳೆ. ಇನ್ನೊಬ್ಬಳು ನೋಡಿದ್ಲು, ಇವನು ಹೀಗಿಟ್ಕೊಂಡ್ರೆ ಆಗೋಲ್ಲ, ಇದನ್ನು ನನ್ನ ಕಣ್ಣಿಂದ ಕುಡಿದು ಬಿಡಬೇಕು, ಕುಡಿದು ಬಿಟ್ಟರೆ ನಾನು ಒಳಗೆ ಇರ್ತಾನಲ್ಲ, ಇನ್ನು ಸಾಧ್ಯವಿಲ್ಲ ಅಂಥೇಳಿ ಕಣ್ಣಿಂದಲೇ ನೋಡ್ತಾ ನೋಡ್ತಾ ಆ ಕೃಷ್ಣನನ್ನು ಹೃದಯಕ್ಕೆ ತಗೊಂಡು ಕುಡಿತಾ ಇದ್ದಾಳೆ. ಕಣ್ಣಿಂದ ಕುಡಿದು ಎಷ್ಟು ಕುಡಿದು ಅಂದರೆ ತೃಪ್ತಿನೇ ಆಗಿಲ್ಲ. ಹಾಗೆ ಸಜ್ಜನರಿಗೆ ಮಹಾತ್ಮರಿಗೆ ಆ ಭಕ್ತಿ ರಸದಿಂದ ಎಷ್ಟೇ ಕುಡಿದ್ರು ತೃಪ್ತಿ ಬರೋದಿಲ್ವೋ ಹಾಗೆ ಅವಳಿಗೂ ಕೂಡ ನಾ ತೃಪ್ಯ ಸಂತಸ್ತಚ್ಚರಣಂ ಯಥ, ಪರಮಾತ್ಮನ ಚರಣ ಸ್ಮರಣೆಯಲ್ಲಿ ಸಜ್ಜನರಿಗೆ ಸಂತರಿಗೆ ಹೇಗೆ ತೃಪ್ತಿ ಇಲ್ವೋ ಹಾಗೆ ಅವನ ಮುಖಾಂಬುಜಂ ಆಪೀತಂ, ಅವನ ಮುಖ ಕಮಲವನ್ನು ಕುಡಿತಾ ಇದ್ದಂತೆ, ಮುಖವನ್ನೇ ನೋಡ್ತಾ. ಇನ್ನೊಬ್ಬಳು ನೋಡಿದ್ರು, ಇದಲ್ಲ ಆಗಲ್ಲ, ಕಣ್ಣನ್ನು ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಂಡು ನೇತ್ರ ರಂಧ್ರದಿಂದ ಒಳಕ್ಕೆ ಹೋಗಬೇಕು, ಹೃದಯದಲ್ಲಿ ಇಟ್ಕೋಬೇಕು. ಆ ಹೃದಯದಲ್ಲಿ ಇಟ್ಕೊಂಡು ನಾನೊಬ್ಬಳೇ ಅವನು ಕಟ್ಕೋಬೇಕು, ಯಾರು ನನ್ನ ಜೊತೆ, ನಾನು ಕೃಷ್ಣ ಅಂಥೇಳಿ ಹೀಗೆ ನೇತ್ರ ರಂಧ್ರದಿಂದ ಅವಳನ್ನು ಒಳಕ್ಕೆ ಎಳ್ಕೊಂಡು ಕಣ್ಣನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ನೋಡೋದು, ಎಳ್ಕೊಳ್ಳೋದು, ಅಂದು ಕಟ್ಕೊಳ್ಳೋದು. ಹೀಗೆ ಪುಲಕಾಂಗಿ ಉಪಗುಹ್ಯಾಸ್ತೆ, ಮೈಯಲ್ಲಿ ಅವಳಿಗೆ ರೋಮಾಂಚನವಾಗ್ತಾ ಇದೆ, ಬಲವಾಗಿ ಆಲಿಂಗಿಸಿಕೊಂಡಿದ್ದಾಳೆ. ಮಹಾಯೋಗೀಶ್ವರರು ಹಾಗೆ ಆನಂದದಲ್ಲಿ ತೇಲಾಡ್ತಾ ಇದ್ದಾರೋ ಆ ರೀತಿ ಕೃಷ್ಣನ ಆಲಿಂಗನದಿಂದ, ಧ್ಯಾನದ ಆಲಿಂಗನದಿಂದ ಸಂತೃಪ್ತಳಾಗಿ ತೇಲಾಡ್ತಾ ಇದ್ದಾಳೆ. ಹೀಗೆ ಒಬ್ಬೊಬ್ಬರು ಕೂಡ ಸರ್ವಾಸ್ತಾ ಕೇಶವಾಲೋಕ ಪರಮೋತ್ಸವ ನಿರ್ವೃತಾಗ ಜಗುರು ವಿರಗಜಂ ತಾಪಂ ಪ್ರಾಜ್ಞಂ ಪ್ರಾಪ್ಯ ಯಥಾ ಜನಾಗ ಪ್ರಾಜ್ಞಂ ಪ್ರಾಪ್ಯ ಯಥಾ ಜನಾಗ ತಾಭಿರ್ವಿಧೂತ ಶೋಕಾಭಿಃ ಭಗವಾನ್ ಅಚ್ಯುತೋ ವೃತಃ ವ್ಯರೋಚತಾಧಿಕಂ ತಾತ ಪುರುಷಃ ಶಕ್ತಿಭಿರ್ಯಥಾ ತಾಸಮಾದಾಯ ಕಾಲಿಂದ್ಯಾಗ ನಿರ್ವಿಶ್ಯ ಪುಲಿನಂ ವಿಭುಃ ವಿಕಸತ್ಕುಂದ ಮಂದಾರ ಸುರಭ್ಯನಿಲ ಷಟ್ಪದಂ ಶರಚ್ಚಂದ್ರಾಂಶು ಸಂದೋಗ ಧ್ವಸ್ತದೋಷಾತಮಃ ಶಿವಂ ಕೃಷ್ಣಾಯ ಹಸ್ತತರಲಾಚಿತ ಕೋಮಲ ವಾಲುಕಂ. ಅಷ್ಟು ಗೋಪಿಯರಿಗೂ ಕೇಶವನ ನೋಟದಲ್ಲಿ ಪರಮಾನಂದ, ಆ ಪರಮೋತ್ಸವ. ಉತ್ಸವ ಅಂದರೆ ಹೃದಯ ಆನಂದದಲ್ಲಿ ತೇಲ್ತಾ ಇದೆ. ಇಷ್ಟು ಹೊತ್ತು ಏನು ದುಃಖ ಇತ್ತೋ ಅಷ್ಟೂ ದುಃಖವೂ ಅಳಿಸೋಯ್ತು. ಒಂದು ಸ್ವಲ್ಪವೂ ಇಷ್ಟೊತ್ತು ಇವನು ಕಾಟ ಕೊಟ್ಟನಲ್ಲ, ಕಾಡಲೆಲ್ಲ ಸುತ್ತಿದ್ವಲ್ಲ, ಈ ಗೋಪಿಕಾ ಗೀತೆಯನ್ನು ಹಾಡಿ ಇವೆಲ್ಲ ಕಣ್ಣಲ್ಲಿ ನೀರು ಸುರಿಸಿದ್ವಲ್ಲ, ಅದು ಯಾವ ದುಃಖವೂ ಇಲ್ಲ. ಎಲ್ಲ ದುಃಖವೂ ಎಲ್ಲ ತಾಪವೂ ಹೊರಟೇ ಹೋಯಿತು. ಹಾಗೆ ಸಂಸಾರಿಗಳಾದವರಿಗೆ ಒಳ್ಳೆ ಪ್ರಾಜ್ಞನಾದ ಪುರುಷನು ಸಿಕ್ಕರೆ, ಅವನ ಸನ್ನಿಧಿಯಲ್ಲಿ ಕೂತ್ರೆ, ಆ ಭಗವತ್ ಕಥೆಯಲ್ಲಿ, ಆ ಸಜ್ಜನ ಚರಿತೆಯಲ್ಲಿ, ಅಧ್ಯಾತ್ಮ ಶಂಕರ ಭಾಷ್ಯದಲ್ಲಿ ಮುಳುಗಿದರೆ ಹೇಗೆ ಎಲ್ಲ ದುಃಖಗಳು ಆ ಕ್ಷಣದಲ್ಲಿ ಅಳಿಸಿ ಹೋಗುತ್ತೋ ಆ ರೀತಿ ಇದು ಪ್ರಾಜ್ಞಂ ಪ್ರಾಪ್ಯ ಯಥಾ ಜನ. ಈ ಭಾಗವತಕಾರರ ಉಪಮಾನ ಇದೆಯಲ್ಲ, ಇದು ಈ ಉಪಮಾನ ಅನುಭವದಲ್ಲಿ ಬಂದಾಗಲೇ ಅದರ ಒಂದು ಆಳ ಗೊತ್ತಾಗೋದು. ಅಷ್ಟು ಪ್ರಾಜ್ಞನಾದ ಪುರುಷನ ಜೊತೆ ತಮ್ಮ ಅಷ್ಟೂ ದುಃಖಗಳನ್ನು ಕೂಡ ಹೇಗೆ ಕಳ್ಕೋತಾರೋ ಹಾಗೆ ಎಲ್ಲ ದುಃಖಗಳನ್ನು ಕಳ್ಕೊಂಡ್ರು. ಅವರಷ್ಟೂ ದುಃಖ ಕಳೆದ ಮೇಲೆ ಪರಮಾತ್ಮ ಆಯಿತು, ಎಲ್ಲ ದುಃಖವೆಲ್ಲ ಆಯ್ತಲ್ಲ ಬನ್ನಿ ಅಂಥೇಳಿ ಅವರನ್ನು ಕರ್ಕೊಂಡು ಅವರ ಮಧ್ಯದಲ್ಲಿ ಆದಿಪುರುಷ ನಾರಾಯಣ ಹೇಗೆ
ಸಮಸ್ತ ಶಕ್ತಿಗಳಿಂದ ಕೂಡಿಕೊಂಡು ಇರ್ತಾನೋ ಹಾಗೆ ಸುತ್ತಲೂ ಶಕ್ತಿಗಳು ಶ್ರುತಿಗಳು ಅಂತಾರೆ. ಮುಂದೆ ಹೇಳ್ತಾರೆ ಅವರು ಶ್ರುತಿಗಳೇ ಜೊತೆಯಲ್ಲಿ ಬರ್ತಾ ಇದೆ. ಆ ಪರಮಾತ್ಮ ಮಧ್ಯದಲ್ಲಿ ಹೋಗ್ತಾ ಇದ್ದಾನೆ. ಸಹಸ್ರ ಸಹಸ್ರ ಶ್ರುತಿಗಳು ಆ ಗೋಪಿಕಾ ಸ್ತ್ರೀಯರ ವೇಷದಲ್ಲಿ ನಾರಾಯಣನ ಜೊತೆಯಲ್ಲಿ ಬರುವ ಹಾಗೆ ಬರ್ತಾ ಇದ್ದಾರೆ. ಅವರನ್ನೆಲ್ಲ ಮೆಲ್ಲಕ್ಕೆ ಕರ್ಕೊಂಡು ಆ ಕಾಳಂದಿಯ ಯಮುನಾ ನದಿಯ ಮರಳಿನ ಮಧ್ಯದಲ್ಲಿ ವಿಕಸತ್ ಕುಂದ ಮಂದಾರ ಸುರಭ್ಯನಿಲ ಷಟ್ಪದಂ, ಸೌರಭ್ಯ ಮಾಂದ್ಯ ಶೈತ್ಯ ಅಂತ 3 ವಾಯುವಿನ ಅತ್ಯಂತ ಶುದ್ಧವಾದ ಗಾಳಿ, ಒಳ್ಳೆ ಪರಿಮಳ ಇರಬೇಕು, ಮೆಲ್ಲಕ್ಕೆ ಬೀಸಬೇಕು, ತಂಪಾಗಿರಬೇಕು. ಅದು ನದಿ ದಡದಲ್ಲಿ ಮೆಲ್ಲಕ್ಕೆ ಬರಬೇಕು. ಆ ನದಿಯ ಅಲೆಯ ಮೇಲೆ ಮೈದಡಿವಿ ಕಾಳಂದಿಯ ಯಮುನಾ ನದಿಯ ಪ್ರವಾಹದಲ್ಲ ಅರಳುತ್ತಿರುವ ಮಲ್ಲಿಗೆಯ ಮಂದಾರ ಪುಷ್ಪದ ಪರಿಮಳವನ್ನು ಆ ದುಂಬಿಗಳ ಝೇಂಕಾರದಲ್ಲಿ ತಗೊಂಡು ಅಲ್ಲಿಗೆ ಬರ್ತಾ ಇರೋ ಜಾಗಕ್ಕೆ ಪರಮಾತ್ಮ ಅಷ್ಟೂ ಜನರನ್ನು ಕರ್ಕೊಂಡು ಹೋಗಿದ್ದಾನೆ. ಅಂಥ ಜಾಗದಲ್ಲಿ ಶರತ್ಚಂದ್ರ ಓದಿದ್ರಲ್ಲ, ಶರತ್ಕಾಲದ ಚಂದ್ರನ ಕಿರಣ ಅದು ಅಷ್ಟೂ ಕತ್ತಲೆ, ಎಲ್ಲರ ಮನಸ್ಸಿನ ದುಃಖ ಅಜ್ಞಾನ ಎಲ್ಲ ಹೊರಟೋಗಿದೆ. ಪರಮಶಿವ ಅಂದ್ರು ಅವರು. ಯಾವ ಕಲ್ಪನೆಗಳು ಭಯವೂ ದುಃಖವೂ ಯಾವುದೆಲ್ಲಿರುವಂಥ ಅಂಥ ಪರಮಶಿವವಾದ ಕೃಷ್ಣಾಯ ಹಸ್ತ. ಇಲ್ಲಿ ಕೃಷ್ಣ ಅನ್ನೋ ಶಬ್ದಕ್ಕೆ ಯಮುನಾ ನದಿಗೂ ಕೃಷ್ಣ ಅಂತ ಹೆಸರು. ಕೃಷ್ಣಾ ನದಿ ಅಂತ ಈ ಕೃಷ್ಣ ನದಿ ಅಲ್ಲ, ಅವಳು ಕಪ್ಪಾಗಿದ್ದಾಳೆ. ಅದನ್ನು ಕೃಷ್ಣಾಯ ಹಸ್ತತರಲಾಚಿತ ಕೋಮಲ, ಕೈಯಲ್ಲಿ ಹೀಗೆ ಆಸನ ಮಾಡ್ತೀವಲ್ಲ ಹಾಗೆ ಅವಳು ತನ್ನ ತರಂಗಗಳಿಂದ, ಆ ಯಮುನಾ ನದಿಯ ಕೈ ಯಾವುದು ಅಂದರೆ ತರಂಗ, ಆ ತರಂಗಗಳಿಂದ ಆ ಮರಳನ್ನು ಮೃದುವಾಗಿ ಮಾಡಿ ಇಲ್ಲಿ ಕೂತ್ಕೊಳ್ಳಿ ಅಂತ ಮಾಡಿಟ್ಟಿರೋ ಜಾಗಕ್ಕೆ ಎಲ್ಲರೂ ಹೋಗಿದ್ದಾರೆ. ಆ ಜಾಗದಲ್ಲಿ ಗೋಪಿಕಾ ಸ್ತ್ರೀಯರು ಪರಮಾತ್ಮನ ಜೊತೆ ಹೇಗಿದ್ರು ತುಂಬ ಚೆನ್ನಾಗಿರೋ ಭಾಗ ನೋಡಿ. ತದ್ದರ್ಶನ ಕ್ಲಾದ ವಿಧೂತ ಹೃದೃಜೋ ಮನೋರಥಾಂತಂ ಶ್ರುತಯೋ ಯಥಾಯಯುಃ ಸ್ವೈರುತ್ತರೀಯೈಃ ಕುಚಕುಂಕುಮಾಂಕಿತೈಃ ಅಚೀಕ್ಲಪನ್ನಾಸನಮಾತ್ಮಬಂಧವೇ ತತ್ರೋಪವಿಷ್ಟೋ ಭಗವಾನ್ ಸ ಈಶ್ವರೋ ಯೋಗೇಶ್ವರಾಂತರ್ಹೃದಿ ಕಲ್ಪಿತಾಸನಗ ಚಕಾಸ ಗೋಪೀ ಪರಿಷದ್ಗತೋರ್ಚಿತಗ ತ್ರೈಲೋಕ್ಯ ಲಕ್ಷ್ಮ್ಯೇಕಪದಂ ವಪುರ್ದಧತ್ ಸಭಾಜಯಿತ್ವಾ. ಆ ಪರಮಾತ್ಮನ ಏನು ಅವರಿಗೆ ಮತ್ತೆ ಜನ್ಮ ಇಲ್ಲ ಈ ಮತ್ತು ಆ ಗೋಪಿಕಾಸ್ತ್ರೀಯರೆಲ್ಲ ಮುಕ್ತರಾಗಾಯ್ತು. ಹೀಗೆ ಆ ಪರಮಾತ್ಮನ ದರ್ಶನದ ಆಹ್ಲಾದ ಇದೆಯಲ್ಲ, ಆನಂದ, ಅವರ ಹೃದ್ರೋಗ ಹೃದಯದ ದುಃಖ ಎಲ್ಲ ಹೋಗಿದೆ. ಶ್ರುತಿಗಳಿಗೆ ಪರಮಾತ್ಮನನ್ನ ಹೇಳೋಕ್ಕಾಗಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ, ಹೇಳೋಕ್ಕಾಗದೇ ಇರೋ ಪರಮಾತ್ಮನನ್ನ ಅನುಭವದಲ್ಲಿ ಕಂಡವರು ಅಂತಹ ಶ್ರುತಿಗಳು ಅಟ್ಟಿಸ್ಕೊಂಡು ಹೋಗಿ ಈಗ ನಾನು ಶಿಷ್ಯನಿಗೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅನ್ನುವಂಥ ಉಪದೇಶವನ್ನು ಕೊಟ್ಟು ಸಂತೃಪ್ತಿಯಿಂದ ಇರ್ತಾರಲ್ಲ. ಮನೋರಥಾಂತಂ ಶ್ರುತಯೋ ಯಥಾಯಯು, ಅವರಷ್ಟೂ ಜನಕ್ಕೂ ಆ ವೇದಾಂತೋಪದಿಷ್ಟವಾದ ಜ್ಞಾನ, ಆ ಪರಮ ಪ್ರೇಮ ಅನುಭವದಲ್ಲಿ ಬಂದ್ಬಿಟ್ಟಿದೆ. ಅಂಥ ಗೋಪಿಕಾಸ್ತ್ರೀಯರಲ್ಲಿ ಕೂತಿದ್ದಾರೆ. ಅವರು ಈಗ ಇನ್ನು ಬಿಡಲ್ಲ ನಾನು ನಿಮ್ಮನ್ನು. ತಮ್ಮ ಉತ್ತರೀಯವನ್ನೇ ತೆಗೆದ್ರಂತೆ ಆ ಮರಳಲ್ಲಿ ಕೂರೋಕೆ. ತಡಿ ನಮ್ಮ ಹೃದಯದಲ್ಲಿ ಕೂತವನು ನಮ್ಮ ವೇಲು ಅಂತ ಹೇಳ್ಬೇಕಾ, ಉತ್ತರೀಯ ಧಾವಣಿ ಕರೆಕ್ಟ್. ಆ ಕಾಲದಲ್ಲಿ ಈ ಪದಾನೇ ಸಿಗ್ತಿರ್ಲಿಲ್ಲ. ಆ ಧಾವಣಿಯನ್ನು ತೆಗೆದು ಆ ಕುಂಕುಮ ಎಲ್ಲವೂ ಇರುವಂಥ ಆ ಧಾವಣಿಯನ್ನು ಮೆಲ್ಲಕ್ಕೆ ಹಾಸಿದರು. ಸ್ವೈರುತ್ತರೀಯೈ ಕುಚ ಕುಂಕುಮಾಗಿತೈ ಅಚೀಕ್ಲಬನ್ ಆಸನಂ ಆತ್ಮಬಂಧವೇ ಅಂದಿದ್ದಾರೆ. ಜಗತ್ತಿನಲ್ಲಿ 100 ಬಂಧುಗಳಿರ್ಬೋದು. ಜನ್ಮ ಬಂಧು, ಕರ್ಮ ಬಂಧು, ಸಂಕೇತಿ ಭಾಷಾ ಬಂಧು. ಸಂಕೇತಿ ಮಾತಾಡ್ಬಿಟ್ರೆ ಬಂಧುಗಳು. ಬರೀ ಗ್ರಾಮ ಬಂಧು, ಊರಲ್ಲಿ ಹುಟ್ಟಿದ್ದಕ್ಕೆ ನಮ್ಮೂರವರು ಎಲ್ಲೆಲ್ಲ ಹೋಗ. ಆದರೆ ಈ ಪರಮಾತ್ಮನಿದಾನಲ್ಲ, ಇವನು ಜಗತ್ತಲ್ಲಿ ಆತ್ಮಬಂಧು. ಆ
ಆ ಗೋಪಿಕಾ ಸ್ತ್ರೀಯರಿಗೆ ಮಾತ್ರ ಈ ಪದ ಗೊತ್ತಾಗೋದು. ಅಚೀಕ್ಲುಪನ್ ಆಸನಂ ಆತ್ಮಬಂಧವೇ, ನೀನು ಆತ್ಮಬಂಧು, ನೀನು ಇಲ್ಲೇ ಕೂತ್ಕೋ ಅಂಥೇಳಿ ಎಲ್ಲರೂ ಕೂಡ ತಮ್ಮ ಧಾವಣೆಯನ್ನು ಹಾಕಿ ಅದರ ಮೇಲೆ ಪರಮಾತ್ಮನ ಕೂರಿಸಿದ್ದಾರೆ. ಅಲ್ಲಿ ಪರಮಾತ್ಮ ಎಷ್ಟು ಮಧುರವಾಗಿ ಕೂತಿಯಾನೆ ಅಂತಂದರೆ, ತತ್ರೋಪವಿಷ್ಟೋ ಭಗವಾನ್ ಸ ಈಶ್ವರ, ಸಮಸ್ತ ಲೋಕಕ್ಕೂ ಸ್ವಾಮಿ, ಸರ್ವಜ್ಞ ಸ್ವತಂತ್ರ. ಆದರೆ ಇವರು ಕೊಟ್ಟ ಪ್ರೇಮದ ಆ ಧಾವಣೆಯ ಮೇಲೆ ಕೂತಿದ್ದಾನೆ. ಹೇಗೆ ಕೂತ ಅಂದರೆ, ಯೋಗೀಶ್ವರರು ಧ್ಯಾನದಲ್ಲಿ ಹೃದಯದಲ್ಲಿ ಆಸನ ಮಾಡ್ತಾರಲ್ಲ, ಆ ಯೋಗ ಶಕ್ತಿಯಲ್ಲಿ ಪೂರ್ಣವಾಗಿ ಅದರಲ್ಲಿ ಹೇಗೆ ನಿಧಾನವಾಗಿ ಕೂತ್ಕೋತಾನೋ ಹಾಗೆ ಕೂತಿದ್ದಾನೆ. ಸುತ್ತಲೂ ಗೋಪಿಕಾಸ್ತ್ರೀಯರಿದ್ದಾರೆ. ಆ ಪರಿಷತ್ತು ಗೋಪಿಕಾಸ್ತ್ರೀಯರ ಸಭೆಯ ಮಧ್ಯದಲ್ಲಿ ಅವರೆಲ್ಲರೂ ಒಳ್ಳೆಯ ಅರ್ಚನೆ ಮಾಡಿರೋರು. ಆ ಅರ್ಚನೆಗೆ 3 ಲೋಕದ ಲಕ್ಷ್ಮಿಯನ್ನು, ಕಾಂತಿಯನ್ನು, ಸೌಂದರ್ಯವನ್ನು ಅಷ್ಟನ್ನೂ ದೇಹದಲ್ಲಿ ಧಾರಣೆ ಮಾಡಿರೋನು. ಅಂಥ ತ್ರೈಲೋಕ್ಯ ಲಕ್ಷ್ಮಿ ಏಕಪದಂ, ಒಟ್ಟಿಗೆ ಇಲ್ಲೇ ಇರಬೇಕು, ಅಷ್ಟೂ ಸೌಂದರ್ಯವನ್ನು ಧಾರಣೆ ಮಾಡಿ ಕೂತಿದ್ದಾನೆ ಪರಮಾತ್ಮ. ಅಲ್ಲಿ ಕುಳಿತಂಥ ಪರಮಾತ್ಮನನ್ನ ಸಭಾಜಯಿತ್ವಾ ತಮನಂಗದೀಪನಂ ಸಹಾಸಲೀಲೆ ಕ್ಷಣ ವಿಭ್ರಮ ಭ್ರುವ ಸಂಸ್ಪರ್ಶನೇನಾಂಕ ಕೃತಾಂಘ್ರಿ ಹಸ್ತಯೋಗೋ ಸಂಸ್ತುತ್ಯ ಈಷತ್ ಕುಪಿತಾ ಬಭಾಷಿರೇ. ಬಹಳ ಆನಂದವಾಗುತ್ತೆ. ಅದ್ಭುತವಾದ ಶ್ಲೋಕ ಇದು. ಗೋಪ್ಯ ಊಚು ಹೋದ್ರೆ ಗೋಪ್ಯ ಊಚು ಭಜತೋನು ಭಜಂತ್ಯೇಕಗ ಏಕಗ ಭಜತೋನು ಭಜಂತ್ಯೇಕೆ ಏಕ ಏತದ್ವಿಪರ್ಯಯಂ ನೋ ಭಯಾಂಶ್ಚ ಭಯ ಭಜಂತ್ಯೇಕೆ ಏತನ್ನೋ ಬ್ರೂಹಿ ಸಾಧು ಭೋ. ಆ ಪರಮಾತ್ಮ ಅವರು ಕೊಟ್ಟಂಥ ಆಸನವನ್ನು ಬಹಳ ಗೌರವದಿಂದ ಸ್ವೀಕಾರ ಮಾಡಿದಂತೆ. ಎಂಥ ಬ್ರಹ್ಮಾದಿಗಳಿಗೂ ಸಿಗದೇ ಇರುವವನು ಅದಂಗದೀಪನಂ ಸಹಾಸ ಲೀಲೈಕ್ಷಣ ವಿಭ್ರಮ ಭ್ರುವ. ಆ ಪರಮಾತ್ಮನಿಗೆ ಇವರು ಅದೇ ಗೌರವವನ್ನು ಕೊಟ್ಟು ತಮ್ಮ ಮನಸ್ಸಿನ ಅಷ್ಟೂ ಕಾಮಗಳು ಪೂರ್ತಿಯಾಯಿತು. ಈಗ ನಗ್ತಾ ಇದ್ದಾರೆ. ಇಷ್ಟು ಕಾಟ ಕೊಡಬೇಕಾ ಯಾಕೆ ಅಂತ ಮನಸ್ಸಿನಲ್ಲಿ ಆ ಸಹಾಸ ಲೀಲೇಕ್ಷಣ ವಿಭ್ರಮ ಭ್ರುವ ಧ್ರುವ ಸಭಾಜಯಿತ್ವ ಅಂಥ ಹುಬ್ಬಿನಲ್ಲೇ ನೀನು ಸರಿ ವೀರ ಶೂರ, ನೀನು ಜಗತ್ತಿನ ಅಷ್ಟನ್ನು ಇದು ಅಂಥೇಳಿ ಆ ಮುಗುಳುನಗೆಯ ಲೀಲೇಕ್ಷಣ ಸುಂದರವಾದ ನೋಟ, ಅದರ ವಿಲಾಸ, ಅದು ಹೆಂಗಸರಿಗೆ ಬರೋದು, ನಮಗೆ ಬರೋಲ್ಲ. ಆ ಹುಡುಗಿಯರು ಅದು ಹೆಂಗೆ ಕಲ್ತ್ಕೋತಾರೆ ಗೊತ್ತಿಲ್ಲ. ಅಷ್ಟು ಒಳ್ಳೆ ಇದರಿಂದ ಅವನಿಗೆ ಎಲ್ಲ ಗೌರವವನ್ನು ಕೊಟ್ಟು ಸಂಪರ್ಶನೇನ ಅಂಕಕೃತಾಂಗ್ರಿ ಹಸ್ತಯೋ ಸಂಸ್ಕೃತ್ಯ, ಅವನ್ನ ಮುಟ್ಟಿ ಭದ್ರವಾಗಿರೋ ಅಂಥೇಳಿ ಅವನ ಮಡಿಲಲ್ಲಿ ಮುಟ್ಟಿ ಕೈಯನ್ನು ಮುಟ್ಟಿ ಚೆನ್ನಾಗಿ ಅವನಿಗೆ ಒತ್ತಿ ಹೇಳ್ತಾ ಇದ್ದಾರೆ. ಈಷತ್ ಕುಪಿತಾ ಬಭಾಷಿದೆ. ಈಗ ಪ್ರೇಮ ಹೆಚ್ಚಾಗಿದೆ, ಸಿಟ್ಟು ಇದೆ, ಪ್ರಶ್ನೆ ಮಾಡಬೇಕು, ಮಾತಾಡಿಸ್ಬೇಕು. ಸ್ವಲ್ಪ ಸಿಟ್ಟಿನಲ್ಲಿ ಕೇಳ್ತಾರೆ, ಯಾಕೋ ಹೀಗೆ ಮಾಡಿದ್ದು ಅಂತ ಕೇಳಬೇಕು. ಆ ಯಾಕೋ ನೀನು ಹೀಗೆ ಮಾಡಿದೆ ಅಂತ ಕೇಳೋಕ್ಕಿಂತ ಮನುಷ್ಯ ವಿಶೇಷವಾಗಿ ಕೇಳೋದನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ಕೇಳಿದ್ದಕ್ಕೆ ಅವನಿಗೆ ಅನ್ವಯ. ಕೆಲವರು ತುಂಬ ಗೌರವ ಇದೆ ಬರೋದಿಲ್ಲ ಅಂದರೆ ನೀನು ಬಂದಿಲ್ಲ ಅಂತ ಹೇಳಬೇಕು, ಕೆಲವರು ಅಂತ ಹೇಳಬೇಕು. ಹಾಗೆ ಕೆಲವರು ತಮಗೆ ಕರೆದ್ರೆ ಮಾತ್ರ, ತಮ್ಮನ್ನು ಪ್ರೀತಿಸಿದವರು ಮಾತ್ರ ಪ್ರೀತಿಸ್ತಾರೆ. ಬಾಕಿ ಅವ್ರು ನಮ್ಮ ಮನೆಗೆ ಎಷ್ಟು, ಇಲ್ಲಿಂದ ಎಷ್ಟು ದೂರ ಅಲ್ಲಿಂದ ಅಷ್ಟೇ ದೂರ, ನಮಗೂ ಅವರಿಗೂ ಅಷ್ಟೇ. ಇದು ಅಭಿಮಾನಿಗಳ ಪ್ರೇಮ ಅಂತ. ಮನುಷ್ಯನಲ್ಲಿ ತುಂಬ ಅಭಿಮಾನ ಇದ್ದರೆ ಅವರ ಪ್ರೇಮ ಸರಿ ಇರಲ್ಲ. ಅವ್ರು ಹೇಳ್ತಾರೆ, ಅವ್ರಿಗೆ ನಮಗೆ ಎಷ್ಟು ಹತ್ರವೋ ನಾವು ಅಷ್ಟೇ ಹತ್ರ, ಅಷ್ಟೇ ವ್ಯವಹಾರ. ಅದು ನಮ್ಮ ಮುಂದೆ ಏನು ಹೇಳ್ತಾರೆ ನಮ್ಮ ಗುರುಗಳು ಭಕ್ತಿ ಚಂದ್ರಿಕೆಯಲ್ಲಿ ಬರೆದಿಯಾರದು ವಾಣಿಜ್ಯ ಪ್ರೇಮ ಅಂತ. ಅಂಗಡಿ ಪ್ರೇಮ, ಅಂಗಡಿಯಲ್ಲಿಟ್ಟವರ ಪ್ರೇಮ ಹೇಗೆ ಅಂದರೆ ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಸಾಮಾನು, ನೀವು ಎಷ್ಟು ಕೊಟ್ಟಿದ್ದೀರೋ ಅಷ್ಟು. ಭಜತೋನು ಭಜಂತ್ಯೇಕೆ ಏಕೆ ಏತದ್ವಿಪರ್ಯಯ. ಇನ್ನು ಕೆಲವರು ಭಜನೆ ಪ್ರೀತಿಸದೆ ಹೋದರೂ ತುಂಬ ಪ್ರೀತಿಸ್ತಾರೆ. ಎಷ್ಟು ಅವ್ರು ಪ್ರೀತಿ ಕೊಟ್ಟಿಯಾರೋ ಅಷ್ಟು ಪ್ರೀತಿ ಕೊಡೋರು ವಾಣಿಜ್ಯ ಪ್ರೇಮ. ಇನ್ನು ಕೆಲವರು ತಮ್ಮನ್ನು ಪ್ರೀತಿಸಲಿ ಬಿಡಲಿ ಏಕಮುಖ ಪ್ರೇಮ. ನಾವು ಪ್ರೀತಿಸ್ತೀವಪ್ಪ, ನಮಗೆ ಸಂತೋಷ. ಆ ರೀತಿ ಕೆಲವೈತಾರೆ. ನೋ ಭಯಾಂಶ ಭಜಂತೇಕೆ, ಪ್ರೀತಿಸೋರನ್ನೂ ಪ್ರೀತಿಸೋಲ್ಲ, ಪ್ರೀತಿಸದೇ ಇದ್ದವ್ರನ್ನೂ ಪ್ರೀತಿಸೋಲ್ಲ, ಎರಡೂ ಇಲ್ಲ. ಇದರಲ್ಲಿ ನೀನು ಯಾವ ಪಾರ್ಟಿ ನಿಂದು? 3 ಥರ ಇದ್ದಾರೆ. 3 ಥರ ಇರೋದ್ರಲ್ಲಿ ನೀನು ಯಾವ ಜಾತಿ, ಯಾವ
ಅಂದರೆ ನಮ್ಗೆ ಇಷ್ಟೆಲ್ಲ ಗೋಳೈಕೊಂಡಿಯಲ್ಲ, ನಿಜವಾಗಿ ನಮ್ಮಲ್ಲಿ ಪ್ರೇಮ ಇತ್ತ, ಅಥವಾ ನಾವು ಪ್ರೇಮ ಕೊಟ್ಟಂತಕ್ಕೆ ಅಷ್ಟೇ ನಿನ್ನ ಉತ್ತರವೋ, ಅಥವಾ ಯಾರನ್ನೂ ಜಗತ್ತಲ್ಲಿ ಪ್ರೀತಿಸೋದೇ ಇಲ್ವೋ, ಏನು ನಿಂದು ಅಂತ ಕೇಳಿದರು. ಅದನ್ನು ಕೇಳುವಾಗ ಹೇಗೆ ಸಾಮಾನ್ಯವಾಗಿ ಕೇಳಿದ್ದಾರೆ ಅಂದರೆ, ಸಾಧುಭೋ ನೀನು ಮಹಾ ಸತ್ಪುರುಷ, ಭಾಳ ಒಳ್ಳೆ ಕೆಲಸ ಮಾಡ್ತಾನೆ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡೋನು, ಸರಿಯಾದ ಉತ್ತರ ಹೇಳು ಅಂತ ಪರಮಾತ್ಮ ಹೇಗೆ ಉತ್ತರ ಹೇಳ್ತಾನೆ ನೋಡಿ. ಸಖ್ಯಗ ಮಿಥೋ ಭಜಂತಿ ಯೇ ಸಖ್ಯಗ ಸ್ವಾರ್ಥೈಕಾಂತೋದ್ಯಮಾಹಿತೆ ನ ತತ್ರ ಸೌಹೃದಂ ಧರ್ಮಗ ಸ್ವಾರ್ಥಾರ್ಥಂ ತದ್ಧಿನಾನ್ಯಥಾ ಭಜಂತ್ಯಭಜತೋ ಯೇ ವೈ ಕರುಣಾಃ ಪಿತರೋ ಯಥಾ ಧರ್ಮೋ ನಿರಪವಾದೋತ್ರ ಸೌಹೃದಂ ಚ ಸುಮಧ್ಯಮಾಗ ಭಜತೋಪಿ ನ ವೈ ಕೇಚಿತ್ ಭಜಂತ್ಯಭಜತಃ ಕುತಃ ಆತ್ಮಾರಾಮಾಹ್ಯಾಪ್ತಕಾಮಾಗ ಆತ್ಮಾರಾಮಾಹ್ಯಾಪ್ತಕಾಮ ಅಕೃತಜ್ಞಾಗ ಗುರುದ್ರುಗಗ. ಪರಮಾತ್ಮ ಉತ್ತರ ಕೊಡುವಾಗಲೂ ಡೈರೆಕ್ಟಾಗಿ ಉತ್ತರ ಕೊಡಲಿಲ್ಲ. ಅವರು ಡೈರೆಕ್ಟಾಗಿ ಕೇಳಲಿಲ್ಲ, ಅವರು ನೀನು ಯಾವ ಥರ ಅಂತೇನು ಕೇಳಲಿಲ್ಲ. ಆದರೆ ಕೆಲವರು ಪರಸ್ಪರ ಪ್ರೀತಿ ಅಂತ ಇಟ್ಕೊಂಡಿಯಾರಲ್ಲ, ಅವರ ಸ್ವಾರ್ಥ ಪ್ರೇಮ. ಅವರು ಎಷ್ಟು ಕವರಲ್ಲಿ ಇಟ್ಕೊಟ್ಟಿದ್ರು ಮದುವೆಯಲ್ಲಿ ಅಷ್ಟೇ ಉಡುಗೊರೆ ಕೊಡಬೇಕು, ಹೆಸರು ಬರೆದಿಟ್ಕೊಳ್ಳಿ ಪಕ್ಕದಲ್ಲೊಬ್ಬರು, ಇದೆಲ್ಲ ಲೋಕದಲ್ಲಿ ವಾಣಿಜ್ಯ ಪ್ರೇಮ, ಪರಸ್ಪರ ವಿನಿಮಯ ಪ್ರೇಮ. ಇದು ನಿಜವಾದ ಪ್ರೇಮ ಅಲ್ಲ, ಸ್ವಾರ್ಥವೇ ಅಲ್ಲ. ಪರಮಾತ್ಮ ಸ್ವಾರ್ಥೈಕಾಂತ ಉದ್ಯಮಾಹಿತೆ, ಸ್ವಾರ್ಥವನ್ನು ತಮ್ಮ ಹೆಮ್ಮೆಯನ್ನು ತೋರಿಸೋಕ್ಕೋಸ್ಕರ ಮಾಡುವ ಪ್ರೇಮ. ಯಾರಲ್ಲಿ ಅಭಿಮಾನದಿಂದ ಪ್ರೇಮ ಇದೆಯೋ ಅಷ್ಟೂ ಪ್ರೇಮವೂ ಇಷ್ಟೇ ಅಂದರು. ಇದು ನಮ್ಮ ಈ ಊರಿನ ಯಾವ ಪ್ರೇಮವೂ ಸರಿಯಾದಲ್ಲ ಅಂತ ಆಯಿತು, ಎಲ್ಲ ವೇಸ್ಟ್. ನ ತತ್ರ ಸೌಹೃದಂ ಧರ್ಮ, ಅಲ್ಲಿ ಧರ್ಮ ಅನ್ನೋದಿಲ್ಲ, ಏನಿದ್ರು ವ್ಯಾಪಾರ ಇದೆ. ಅಂಗಡಿ ವ್ಯಾಪಾರ ಮಾಡಿರೋ ಪ್ರೇಮ ಅಂಗಡಿಯಲ್ಲಿ ಇಟ್ಕೊಳ್ಳೋಕೆ ಬರಲ್ಲ, ಅದಕ್ಕೆ ದುಡ್ಡಿಗೂ ಪ್ರೇಮಕ್ಕೂ ಸಂಬಂಧ ಇಲ್ಲ. ಅದನ್ನ ಸ್ವಾರ್ಥಾರ್ಥಂ ತದ್ಧಿ ನಾಣ್ಯಥ, ಸ್ವಾರ್ಥವನ್ನೇ ಆ ರೀತಿ ತಮ್ಮದಂದು ತೋರಿಸ್ಕೋತಾರೆ. ಯಾರು ಪರಸ್ಪರ ಪ್ರೇಮವನ್ನು ಮಾಡ್ಕೋಬೇಕು ಅಂತ ಅವನು ಎಷ್ಟು ಪ್ರೀತಿ ಕೊಟ್ಟ್ಯಾನೋ ಅಷ್ಟೇ ನಾನು ಕೊಡೋದು, ಅವನು ಎಷ್ಟು ಹತ್ರ ಬಂದ್ಯಾನೋ ಅಷ್ಟೇ ನಾನು ಹತ್ರ ಹೋಗೋದು. ಇದು ಸ್ವಾರ್ಥ ಪ್ರೇಮ, ನಿಜವಾದ ಪ್ರೇಮ ಅಲ್ಲ ಅಂತ ಒಂದು ಉತ್ತರ ಹೇಳಿದೆ. ಆಯಿತು, ನಮ್ಮನ್ನೆಲ್ಲ ತೊಳೆದಾಯಿತು. ಇನ್ನು ಭಜತೋಪಿ ನ ವೈ ಕೇಚಿತ್ ಭಜಂತಿ, ತಮ್ಮನ್ನು ಇಷ್ಟಪಡಲಿ ಬಿಡಲಿ, ಮಕ್ಕಳ ಮೇಲೆ ತಂದೆ ತಾಯಿಗಳು ಪ್ರೀತಿಸ್ತಾರಲ್ಲ, ಅದು ಬಹಳ ಶುದ್ಧವಾದ ಪ್ರೇಮ. ಮಕ್ಕಳು ಬೈತಾರೆ ಅಂತಾರೆ, ಆದರೂ ನಾವು ಪ್ರೀತಿಸ್ಬೇಕು, ಅದು ಏಕಮುಖ ಪ್ರೇಮ. ಏಕಮುಖ ಪ್ರೇಮದಲ್ಲಿ ಕಾರುಣ್ಯ ಇದೆ, ಚೆನ್ನಾಗಿ ಹೇಳಿದ್ದಾನೆ. ಭಜಂತ್ಯ ಅಭಜತೋ ಯೇ ವೈ ಕರುಣಾ ಪಿತರೋ ಯಥಾ, ತಂದೆ ತಾಯಿಗಳ ಪ್ರೇಮ, ಗುರುಗಳ ಪ್ರೇಮ ಶಿಷ್ಯನ ಮೇಲೆ ಇರುತ್ತಲ್ಲ, ಅದು ಪರಿಶುದ್ಧವಾದ ಪ್ರೇಮ, ಒಂದು ಕಡೆಯಿಂದ ಇರೋ ಪ್ರೇಮ. ಧರ್ಮೋ ನಿರಪವಾದೋತ್ರ, ಇಲ್ಲಿ ಯಾವ ಆ ಪ್ರೇಮದಲ್ಲಿ ಯಾವ ಕೊಳೆಯೂ ಇಲ್ಲ, ನಿರಪವಾದ ಅಪವಾದವಿಲ್ಲದ ಅತ್ಯಂತ ಶುದ್ಧ ಹೃದಯದ ಪ್ರೇಮ ತಂದೆ ತಾಯಿಗಳದ್ದು, ಗುರುಗಳದ್ದು ಅಂತ ಹೇಳ್ತಾರೆ. ಇನ್ನು ಯಾರನ್ನೂ ಪ್ರೀತಿಸೋದಲ್ಲ, ತಮ್ಮನ್ನು ಪ್ರೀತಿಸೋರನ್ನೂ ಪ್ರೀತಿಸೋಲ್ಲ, ತಮ್ಮ ಪ್ರೀತಿಸದೇ ಇರೋರನ್ನೂ ಪ್ರೀತಿಸೋಲ್ಲ. ಯಾರು ಅಂದರೆ ಅಲ್ಲಿ ಎರಡು ಥರ ಅಂತ ಪರಮಾತ್ಮ ಇಬ್ಬರಿದ್ದಾರೆ ಅದರಲ್ಲಿ. ಯಾರು? ಆತ್ಮಾರಾಮ ಹ್ಯಾಪ್ತಕಾಮ, ಜ್ಞಾನಿಗಳಿದಾರಲ್ಲ ಅವರು ಅವರಿಗೆ ಕೊಟ್ಟರು ಅಷ್ಟೇ, ಕೊಡದೇ ಇದ್ದವರು ಅಷ್ಟೇ. ಸಮಾಹ, ಅವರು ಎಲ್ಲರಿಗೂ ಸಮರಾಗಿರೋರು, ಜ್ಞಾನಿಗಳಾದವರು ತಮ್ಮನ್ನು ಪ್ರೀತಿಸೋರನ್ನೂ ಪ್ರೀತಿಸೋಕೆ ಹೋಗಲ್ಲ, ಪ್ರೀತಿಸದೇ ಇರೋರನ್ನೂ ಬಿಟ್ಟೋಕೆ ಹೋಗಲ್ಲ. ಅವರು ಜ್ಞಾನಿಗಳಾದವರು ಒಂದು. ಇನ್ನೊಂದು ಅತ್ಯಂತ ದೇಹಾಭಿಮಾನಿಗಳಾದ ನಾಸ್ತಿಕರಿದ್ದಾರಲ್ಲ, ಅವರು ಹಾಗೆ. ಆ ನಾಸ್ತಿಕರಿಗೆ ಯಾರ ಮೇಲೂ ಪ್ರೇಮ ಇಲ್ಲ, ತನ್ನ ದೇಹ ಆಯಿತು ತಾನಾಯಿತು, ಕೊಟ್ಟರೆ ಕೊಟ್ಟ ಅಷ್ಟೆ, ಕೊಡದೇ ಇದ್ದವರು ಅಷ್ಟೇ, ಯಾರ ಮೇಲೂ ಪ್ರೇಮ ಅನ್ನೋದೇ ಅವರಲ್ಲಿ ಹುಟ್ಟೋದಿಲ್ಲ ಅಂಥೇಳಿ 3 ಪ್ರಶ್ನೆಗೂ ಉತ್ತರ ಹೇಳಿದ. ನಾನು ಯಾವ ಕಡೆ ಕೇಳಲಿಲ್ಲ ಅಂದ್ಬಿಟ್ಕೊಳ್ಳಿ. ಪರಮಾತ್ಮನ ಪ್ರೇಮ ಹೇಗಿದೆ ಅಂತ ಹೇಳಲ್ಲ, ಆದರೆ ಹೀಗೆ ಹೇಳ್ತಾನೆ, ಒಂದು ಧ್ವನಿಯಿಂದ ಹೇಳ್ತಾನೆ. ನಾನು ಯಾವ ಥರ ಅಂದರೆ, ಸಿಕ್ಕರು ಸಿಗದ ಹಾಗೆ ಪ್ರೀತಿಸ್ತೀನಿ, ಪ್ರೀತಿಸಿದ್ರು ಅವ್ರ ಪ್ರೀತಿಯ ಅರ್ಥವಾಗದ ಹಾಗೆ ಪ್ರೀತಿಸ್ತೀನಿ, ಗುಟ್ಟಾಗಿ ಕದ್ದಾಗಿ ಬರ್ತೀನಿ. ನಾನು ಬಂದ ಮೇಲೆ ಮತ್ತಿನ ಜಗತ್ತಲ್ಲಿ ಯಾರದು ಅವ್ರು ಮುಡಿಯೋಲ್ಲ. ಸರಿತಾನೆ?
ನಾನೇ ಬೇಕು ಅಂತ ಬರ್ಬೇಕು ಅವರು. ಯಾರು ಬಟ್ಟ ಸದ್ಯ ಎಲ್ಲ ಮುಗಿಲಿ ಕೊನೆಗಾಲ ಗಕ್ಕಕ್ಕ ಅನ್ನುವಾಗ ನಾಗಂ ತು ಸಖ್ಯೋ ಭಜತೋಪಿ ಜಂತೂನ್ ಭಜಾಮ್ಯಮೀಷಾಂ ಅನುವೃತ್ತಿವೃತ್ತಯೇ ಯಥಾ ಧನೋ ಲಬ್ಧಧನೆ ವಿನಷ್ಟೇ ತಚ್ಚಿಂತಯಾನ್ಯನ್ನಿಭೃತೋ ನ ವೇದ ಏವಂ ಮದರ್ಥೋಜ್ಜಿತಲೋಕವೇದ ಸ್ವಾನಾಂ ಹಿ ವೋ ಮಯ್ಯನುವೃತ್ತಯೇ ಬಲಾಗ ಮಯಾ ಪರೋಕ್ಷಂ ಭಜತಾತಿರೋಹಿತಂ ಮಾಸೂಯಿತುಂ ಮಾರ್ಹಥ ತತ್ಪ್ರಿಯಂ ಪ್ರಿಯಾಗ ಪರಮಾತ್ಮ ಗೋಪಿಕೆಯನ್ನ ಸಖಿಯರೆಯಿಂದ ಈಗ ಅವನಿಗೂ ಸ್ನೇಹದ ಭಾವ ಬಂದ್ಬಿಟ್ಟಿದೆ. ಭಕ್ತರು ಶಿಷ್ಯರೇ ಅಂತ ಹೇಳಬೇಕಾಯ್ತು. ಸಖಿಯರೇ, ನಾನು ಎಷ್ಟೇ ನನ್ನನ್ನು ಭಜಿಸಿದರೂ ಅವರಿಗೆ ಮರೆಯಾಗದಾಗ ಅವರನ್ನು ಪ್ರೀತಿಸ್ತೇನೆ. ಅಂದರೆ ಸಿಕ್ಕಿಬಿಡ್ತು ಅಂದ್ರೆ ಬಿಟ್ಟು ಬಿಡ್ತಾರೆ. ಮನುಷ್ಯನಿಗೆ ಸಿಟ್ಟು ಇದಾಗಿಬಿಡೋ ಇವಂದ ನೀಂತಾನೆ ಗೊತ್ತಿನಿಂದ ಅತ್ಯಂತ ಅತಿ ಪರಿಚಯ ಅವಜ್ಞ ಬಂದ ಹಾಗೆ ಭಗವಂತನೇ ಜೊತೆಯಲ್ಲಿರೋ ಹಾಗೆ ಬಂದುಬಿಟ್ರೆ ನಮ್ಮನೆ ಹುಡುಗ ಬಿಡ್ರೆ ಅನ್ನೇನು ನೋಡೋದು ಅಂತ ಹಾಗೆ ತಾತ್ಸಾರ ಮಾಡಿಬಿಡ್ತಾರೆ ಅಂತೇಳಿ ಎಷ್ಟೇ ಪ್ರೇಮವನ್ನು ತೋರಿಸಿದ್ರು ಸಿಕ್ಕಾಗದ ಹಾಗೆ ಇರ್ತೀನಿ, ಸಿಕ್ಕಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಹೇಗೆ ನಿರ್ಧನನಾದ ಮನುಷ್ಯ ಮಧ್ಯೆ ಐಶ್ವರ್ಯ ಸಿಕ್ಕು ಮತ್ತೆ ಕಳ್ಕೊಂಡ್ರೆ ಅದರ ಚಿಂತೆಯಲ್ಲೇ ಇರ್ತಾರಲ್ಲ, ಅಯ್ಯೋ ಹೆಚ್ಚಿನ ಲಾಭವನ್ನಿಂದ ನೀವು ಕಳೆದಿರುಟ್ಟೆ ನಾನೇ ಅಂತ. ಈ ಆಟದಲ್ಲೋ ಯಾವುದರಲ್ಲೋ ಲಾಭ ಬರುತ್ತೆ, ಮಧ್ಯೆ ಲಾಭವನ್ನು ಅಷ್ಟು ಮೊದಲಿಂದ ಸೇರ್ಕೊಂಡು ಹೋಗುತ್ತೆ. ಹಾಗೆ ಎಲ್ಲವನ್ನೂ ಪಡೆದು ಮಧ್ಯದಲ್ಲಿ ಕಳ್ಕೊಂಡ್ರೆ ಹೇಗೋ ಹಾಗೆ ನಿಮಗೆ ಈಗಾಗಿತ್ತಲ್ಲ. ಆರಂಭದಲ್ಲಿ ಸಿಕ್ಕಿದ್ದೆ ಸೌಭಾಗ್ಯ ಮದ ಬಂತು, ಮತ್ತೆ ಮರೆಯಾದೆ, ಮತ್ತೆ ಹೇಗಾಗಿತ್ತು ನಿಮ್ಮ ಮನಸ್ಸಿನಲ್ಲಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾನೆ. ಅಧನನಾದವನು ಧನವನ್ನು ಪಡೆದು ಕಳಕೊಂಡ ಮೇಲೆ ನಿರಂತರವಾಗಿ ಅದರೇ ಚಿಂತೆಯಲ್ಲೇ ಮುಳು ಹಾಗೆ ನಾನು ಸಿಕ್ಕಿರ್ತೀನಿ. ಹಾಗೆ ಸಿಕ್ಕಾಗೂ ಆಗ್ತೀನಿ, ಸಿಗದೇ ಇರುವ ಹಾಗೂ ಇರ್ತೀನಿ. ಇದು ನನ್ನ ಪ್ರೇಮದ ಲಕ್ಷಣ ಅಂಥೇಳಿ ಪರಮಾತ್ಮ ತನ್ನ ಪ್ರೇಮವನ್ನು ಹೃದಯದಲ್ಲಿದ್ದು ಪ್ರೀತಿಸೋನು. ಹೃದಯ ಪ್ರೇಮ ಇದೆಯಲ್ಲ ಅದು ಪ್ರಪಂಚದ ಇನ್ನೆಲ್ಲೂ ಸಿಗಲ್ಲ. ಹತ್ತಿರದಲ್ಲಿದ್ದಾನೋ ತದ್ದೂರೇ ತದ್ವಂತಿಗೆ. ಕೆಲವರಿಗೆ ಸಾವಿರ ವರ್ಷಗಳಾದರೂ ಗೊತ್ತಾಗಲ್ಲ, ಕೆಲವರಿಗೆ ಯಾವಾಗಲೂ ಗುರುಗಳ ಅನುಗ್ರಹ ಆದಾಗ ಇಲ್ಲೇ ಇದ್ದಾನೆ, ಅಯ್ಯೋ ಇನ್ನೇನು ಇಷ್ಟೆಲ್ಲ ಹುಡುಕಿಬಿಟ್ಟಲ್ಲ ಅಂಥೇಳಿ ಹಾಗೆ ಗೊತ್ತಾಗತ್ತೆ. ಹೀಗೆ ನಿಮ್ಮ ಬಗ್ಗೆ ಹೇಳ್ತೇನೆ ಅಂತೇಳಿ ಪರಮಾತ್ಮ ಗೋಪಿಕಾಸ್ತ್ರೀಯರ ಪ್ರೇಮವನ್ನು ಹೇಳ್ತಾನೆ. ಇದು ತುಂಬ ಚೆನ್ನಾಗಿದೆ. ನನಗಾಗಿ ನೀವು ಲೋಕವನ್ನು, ವೇದವನ್ನು, ಸ್ವಜನರನ್ನು ಅಷ್ಟನ್ನು ತ್ಯಾಗ ಮಾಡಿ ಬಂದಿದ್ದೀರಿ. ನನ್ನ ಪ್ರೇಮದಿಂದ ಯಾವುದೂ ಬೇಡ ಅಂಥೇಳಿ ತ್ಯಾಗ ಮಾಡಿದವರು, ನನ್ನಲ್ಲೇ ಪೂರ್ಣವಾಗಿ ಅನುವೃತ್ತಿ ಮಾಡ್ತಾ ನನ್ನಲ್ಲೇ ಮುಳುಗಿದವರು. ಆದರೂ ನಾನು ನಿಮಗೆ ಪರೋಕ್ಷವಾಗಿಯೇ ಪ್ರೇಮವನ್ನು ತೋರಿಸಿದ್ದೀನಿ, ಪ್ರತ್ಯಕ್ಷವಾಗಿ ನೀವೇ ಇಷ್ಟ ಅಂತ ಒಂದು ಸಲವೂ ಹೇಳಲಿಲ್ಲ. ಗೋಪಿಕಾಸ್ತ್ರೀಯರ ಜೀವನದಲ್ಲಿ ಪರಮಾತ್ಮ ನೀವೇ ನಮಗೆ ಅತ್ಯಂತ ಪ್ರಿಯರು ಒಮ್ಮೆಯೂ ಒಂದು ಸಲವೂ ಹೇಳಲಿಲ್ಲ. ಮಯಾ ಪರೋಕ್ಷಂ ಭಜತ, ನಾನು ಪರೋಕ್ಷವಾಗಿ ಅಂದರೆ ನಿಮಗೆ ಕಾಣುವ ಪರೋಕ್ಷ, ನನ್ನ ದೃಷ್ಟಿ ನೀವು ಪ್ರತ್ಯಕ್ಷ. ಅಂದರೆ ನಾವು ಹೃದಯದಲ್ಲಿ ನಿಮ್ಮ ಹೃದಯದಲ್ಲೇ ಹೃದಯವಾಸಿ ಆದ್ದರಿಂದ ನಿಮ್ಮ ಮನಸ್ಸನ್ನು ನೋಡ್ತಾ ಯಾವಾಗಲೂ ಜೊತೆಯಲ್ಲಿ ಇದ್ದೀನಿ. ನಿಮಗೆ ಮಾತ್ರ ನಾನು ಯಾವತ್ತೂ ಕಾಣೋದಿಲ್ಲ. ಆದರೆ ನನ್ನ ಮೇಲೆ ನೀವು ಕೋಪ ಮಾಡ್ಕೋಬೇಡಿ. ನೀವು ನಿಜವಾಗಿಯೂ ಹೇಳೋದಾದರೆ ನಿಮಗಾಗಿ ನಾನು ಎಷ್ಟು ಮಾಡಿದರೂ ನಾನು ನಿಮ್ಗೆ ಕಡಿಮೆ. ನಿಮ್ಮ ಪ್ರೇಮಕ್ಕೆ ನೀವು ನನ್ನ ಮೇಲೆ ಪ್ರೇಮ ಇಟ್ಟಿದ್ದೀರಲ್ಲ, ನಾನು ನಿಮಗೆ ಏನನ್ನು ಕೊಟ್ಟರು ಅದೆಷ್ಟು ಕಡಿಮೆಯೇ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ಶ್ಲೋಕ ಅಂದರೆ ನಪಾರಯೇಕಂ ನಿರವದ್ಯ ಸಂಯುಜಾಂ ಸ್ವಸಾಧು ಕೃತ್ಯಂ ವಿಬುಧಾಯುಷಾಪಿವಗ ಯಾಮಾ ಭಜನ್ ದುರ್ಜರಗೇಗ ಶೃಂಖಲಾಗ ಸಂವೃಷ್ಟ್ಯ ತದ್ವಗ ಪ್ರತಿಯಾತು ಸಾಧುನಾ. ನಿಮ್ಮ ಪ್ರೇಮ ನಿರ್ದೋಷವಾದ ಪ್ರೇಮ, ಅವ್ಯಭಿಚರಿತವಾದ ಪ್ರೇಮ. ಅಂಥ ನಿಮ್ಮ ಪ್ರೇಮದಕ್ಕೆ
ನಾನು ಎಷ್ಟೆಷ್ಟು ನನ್ನತನವನ್ನು ಕೊಟ್ಟರು ಕಡಿಮೆ. ದೇವತೆಗಳ ಆಯುಷ್ಯ ಅಷ್ಟು ಯುಗಗಳವರೆಗೂ ನಿಮಗೆ ಎಲ್ಲವನ್ನು ಕೊಟ್ಟರು ನಿಮ್ಮ ಪ್ರೇಮಕ್ಕೆ ನಾನೇನೂ ಕೊಡಲಿಲ್ಲ ಅಂತಾಗತ್ತೆ. ಅಷ್ಟು ಪರಿಶುದ್ಧ ಪ್ರೇಮ ಇದೆ ಅಂತ ಒಪ್ಕೊಂಡ. ತನ್ನ ಪ್ರೇಮ ಹೇಗೆ ಅಂತ ಹೇಳಲಿಲ್ಲ. ನಪಾರಯೇಹಂ ನಿರವಧ್ಯ ಸಂಯುಜಾಂ ಸ್ವಸಾಧು ಕೃತ್ಯಂ ವಿಬುಧಾಯುಷಾಪಿವ. ನಾನು ನಿಮ್ಗೆ ಎಷ್ಟು ಸೇವೆ ಮಾಡಿದರು, ಎಷ್ಟು ಅರ್ಪಣೆ ಮಾಡಿದರು, ನಿಮ್ಮ ಪ್ರೇಮಕ್ಕೆ ನಾನೇನು ಕೊಟ್ಟಿಲ್ಲ. ನೀವು ನನಗಾಗಿ ಅಂಥ ಜಗತ್ತಲ್ಲಿ ಯಾರಿಗೂ ಬಿಡೋಕ್ಕಾಗದೇ ಇರುವಂಥ ಊರು, ಮನೆ, ಸ್ವಜನರು. ವೈಷ್ಣವಾರಿ ಕೊನಗತ್ತಾರೆ ಮತ್ತೂರು ಅಲ್ಲ ಅಂತ. ಊರು ಬಿಟ್ಟು ಹೋಗ್ಬೋದು, ಆದರೆ ಮತ್ತೂರಿಗೆ ಬರ್ತಾ ಇರಬೇಕು. ಊರು ಬಿಟ್ಟಾಗ ಹೇಳ್ಬೋದು ಸ್ವಾಮಿ, ಬಾಯಲ್ಲಿ ಹೇಳ್ಬೋದು. ವೇದಾಂತ ಎಲ್ಲ ಕುಟುಂಬವೇ ವಿಶ್ವವೇ ಕುಟುಂಬ ಅಂತ ಹೇಳ್ಬೋದು. ಬಿಟ್ಟೋಗ್ರಿ ಗೊತ್ತಾಗತ್ತೆ. 4 ದಿವಸ ಮಾತು ಓಡ್ ಬರೋದೆ. ಹೀಗೆ ಯಾವ ಭಜನ್ ದುರ್ಜನಗೇಹ ಶೃಂಖಲ, ಯಾರ ಕೈಲೂ ಬಿಡಿಸ್ಕೊಳ್ಳೋಕ್ಕಾಗದೇ ಇರುವಂಥ ಮನೆ, ಸ್ವಜನ, ಊರು, ಇದನ್ನು ಬಿಡೋಕ್ಕಾಗದೇ ಇರೋ ನನಗಾಗಿ ನೀವು ಎಲ್ಲವನ್ನು ಬಿಟ್ಟು ನೀವು ನನ್ನ ಬಳಿ ಬಂದಿದ್ದೀರಿ. ನಿಜವಾಗಿ ನಿಮಗೆ ಎಲ್ಲವನ್ನೂ ಅನುಗ್ರಹ ಮಾಡ್ತೇನೆ. ನಾನು ನಿಮ್ಮ ಪ್ರೇಮಕ್ಕೆ ಏನು ಒಪ್ಪಿಸಿದ್ರು ಅದು ಅತ್ಯಲ್ಪವೇ, ಏನೂ ಕೊಟ್ಟಾಗಲ್ಲ. ಆಯಿತು, ಮನೆಗೆ ಹೋಗ್ರಿ ಅಂತಂದ. ಮನೆಗೆ ಹೋಗಕ್ಕೆ ಬಂದಿಲ್ಲ ಅವರು. ಎಲ್ಲ ಹೇಳಿ ಕೊನೆಯಲ್ಲಿ ಆಯಿತು ಹೋಗ್ರಿ ಅಂತಂದ್ರೆ ಹೋಗೋಕೆ ನಾನು ಬಂದಿರೋದು. ಇತ್ತಂ ಯಾರ ಶಂಕರ ಗುರುವೇ ದಿನ ಇತ್ತಂ ಭಗವತೋ ಗೋಪ್ಯಕ ಶ್ರುತ್ವಾ ವಾಚಃ ಸುಪೇಶಲಾಕ ಜಗುರ್ವಿರಹಜಂ ತಾಪಂ ತದಂಗೋಪಚಿತಾಶಿಷಃ ತತ್ರಾರಭತ ಗೋವಿಂದೋ ರಾಸಕ್ರೀಡಾಮನೋರಥೈಃ ಸ್ತ್ರೀರತ್ನೈರನ್ವಿತಃ ಪ್ರೀತೈಃ ಅನ್ಯೋನ್ಯಾಬದ್ಧ ಬಾಹುಭಿಃ ರಾಸೋತ್ಸವಃ ಸಂಪ್ರವೃತ್ತಃ ಗೋಪೀಮಂಡಲ ಮಂಡಿತಃ ಯೋಗೇಶ್ವರೇಣ ಕೃಷ್ಣೇನ ತಾಸಾಂ ಮಧ್ಯೆ ದ್ವಯೋರ್ದ್ವಯೋಃ ಪ್ರವಿಷ್ಟೇನ ಗೃಹೀತಾನಾಂ ಕಂಠೇ ಸ್ವನಿಕಟಂ ಸ್ತ್ರಿಯಃ ಯಂ ಮನ್ಯೇರನ್ನಭವ ನಭಸ್ತಾವತ್ ವಿಮಾನಶತಸಂಕುಲಂ ದಿವೌಕಸಾಂ ಸದಾರಾಣಾಂ ಔತ್ಸುಕ್ಯಾಪಹೃತಾತ್ಮನಾಂ ತತೋ ದುಂದುಭಯೋ ನೇದುಃ ನಿಪೇತುಃ ಪುಷ್ಪವೃಷ್ಟಯಃ ಜಗುರ್ಗಂಧರ್ವಪತಯಃ ಸಸ್ತ್ರೀಕಾಃ ತದ್ಯಶೋಮಲಂ. ಹೀಗೆ ಪರಮಾತ್ಮ ಅವರ ಪ್ರೇಮವನ್ನು ಮೆಚ್ಚಿ ತನ್ನನ್ನೇ ಒಪ್ಪಿಸಿದ ಹಾಗೆ ಎಷ್ಟು ವರ್ಷಗಳು ನಿಮಗೆ ಮಾಡಿದರು, ನಾನು ನಿಮ್ಮ ಪ್ರೇಮಕ್ಕೆ ಏನು ಕೊಟ್ಟಾಗಲ್ಲ ಅಂತ ಹೇಳಿದಾಗ ಅವರಿಗೆ ಇಷ್ಟೊತ್ತು ವಿರಹ ಆಗಿರೋ ಅಷ್ಟೂ ತಾಪು ಹೋಯಿತು, ಪರಿಶುದ್ಧರಾದರು. ಆಯಿತು, ನಮ್ಮ ಪ್ರೇಮವನ್ನು ಭಗವಂತ ಒಪ್ಕೊಂಡಿದ್ದಾನೆ ಅಂತ. ಈಗಲಾದರೂ ಒಟ್ಟಿಗೆ ಸೇರೋಣ, ಒಟ್ಟಿಗೆ ರಾಸ ಕ್ರೀಡೆ ಮಾಡೋಣ ಅಂತ ಹುಬ್ಬಿನಲ್ಲೇ ಪ್ರಶ್ನೆ ಮಾಡಿದ್ದಾರೆ. ಆ ಪರಮಾತ್ಮ ಒಪ್ಕೊಂಡ. ಆಯಿತು, ಈಗ ರಾಸಕ್ರೀಡೆಯನ್ನು ನಾವು ಪ್ರಾರಂಭ ಮಾಡೋಣ ಅಂಥೇಳಿ ಆ ಶ್ರೀರತ್ನೈ ಅಂತ ಭಾಗವತಕಾರರು ಜಗತ್ತಿನಲ್ಲಿರುವಂಥ ಅತ್ಯಂತ ಶ್ರೇಷ್ಠರಾದ ಸ್ತ್ರೀಯರು ಅಂದರೆ ಇವರೇ. ಬಾಕಿಯವರೆಲ್ಲ ಮನೆ ಮನೆ ನೋಡಿಕೊಂಡು ಗಂಡ ಮಕ್ಕಳು ಅಷ್ಟೇ ನೋಡ್ಕೊಂಡಿರ್ತಾರೆ. ಅವರು ಯಾರಿಗೂ ಪರಮಾತ್ಮನೇ ಬೇಕು ಅಂತ ಅನಿಸಿಲ್ಲ. ಅಂಥ ಸ್ತ್ರೀರತ್ನರನ್ನು ಕರಕೊಂಡು ಪರಸ್ಪರ ಎಲ್ಲರನ್ನೂ ಅಷ್ಟು ಕೃಷ್ಣರಾದ, ಎಷ್ಟು ಗೋಪಿಕಾ ಸ್ತ್ರೀಯರಿದೆಯೋ ಅಷ್ಟು ಕೃಷ್ಣನಾಗಿ ಎಲ್ಲರನ್ನೂ ತೋಳುಗಳಿಂದ ಆಲಿಂಗಿಸಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಗೋಪಿ ಮಂಡಲ ಮಧ್ಯದಲ್ಲಿ ಅಲಂಕೃತನಾದ ಪರಮೇಶ್ವರ ಯೋಗೇಶ್ವರ ಅವನು ಇಬ್ಬರಿಗೂ ತಾನೊಬ್ಬೊಬ್ಬನ, ಅಂದರೆ ಆ ಕಡೆ ಒಬ್ಬಳು ಇವನೊಬ್ಬ ಎದುರುಗಡೆ ಹೀಗೆ ಹೇಳ್ಕೊಂಡಿದ್ದಾರೆ. ಅದಕ್ಕೇನು ಹೆಸರು ಗೊತ್ತಿಲ್ಲ. ಹೀಗೆ ಪ್ರವಿಷ್ಟವಾಗಿ ಕಂಠೇ ಸ್ವನಿಕಟಂ ಯಯು, ಎಲ್ಲರೂ ತಮ್ಮ ಹತ್ರದಲ್ಲೇ ಇದ್ದಾನೆ, ನನಗೇ ಸೇರಿದವನು ಅನ್ನುವಂಥ ಪ್ರೇಮದಲ್ಲಿ ಎಲ್ಲ ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಹೊರಟಿದ್ದಾನೆ. ದೇವಲೋಕ ಗೊತ್ತಾಯಿತು, ಮಧ್ಯರಾತ್ರಿ 1 ಗಂಟೆ. ಎಲ್ಲ ಅಯ್ಯೋ ನಿದ್ದೆ ಇದ್ದವ್ರು ನಾವು ಹೋಗಬೇಕು ಅಲ್ಲಿಗೆ ಅಂದರು. ದೇವಲೋಕದ ಅಷ್ಟೂ ಜನರು ವಿಮಾನ ತಗೊಂಡು ಬಂದೇ ಬಿಟ್ಟರು ಯಮುನಾ ತೀರಕ್ಕೆ.
ಅಷ್ಟು ಜನ ತಮ್ಮ ತಮ್ಮ ಪತ್ನಿಯನ್ನು ಕರ್ಕೊಂಡು ಬಂದಿದ್ದಾರೆ ಈ ರಾಸಕ್ರೀಡೆ ನೋಡಬೇಕು ಅಂಥೇಳಿ ಎಲ್ಲರೂ ಆ ಗೋಪಿಯರ ಕೃಷ್ಣನ ರಾಸಕ್ರೀಡೆಯನ್ನು ನೋಡೋಕ್ಕೋಸ್ಕರ ವಿಮಾನಗಳಿಂದ ಮೇಲೆ ಬಂದು ಎಲ್ಲರೂ ವಾದ್ಯಘೋಷ ಪುಷ್ಪವೃಷ್ಟಿ ಹಾಡುಗಳು ತಮ್ಮ ತಮ್ಮ ಪತ್ನಿಯರು ನೃತ್ಯ ಮಾಡೋದು. ಇಲ್ಲಿ ಕೃಷ್ಣ ಕೆಳಗೆ ಮೇಲೆ ಅವರು ಇವನು ಏನು ಹೇಳ್ತಾರೋ ಅಂಥ ಅದ್ಭುತವಾದ ರಾಸಕ್ರೀಡೆಯನ್ನು ಆಡಬೇಕು ಅಂತ ಎಲ್ಲರೂ ಸಿದ್ಧವಾಗಿದ್ದಾರೆ. ವಲಯಾನಾಂ ನೂಪುರಾಣಾಂ ಕಿಂಕಿಣೀನಾಂ ಚ ಯೋಷಿತಾಂ ಸಪ್ರಿಯಾಣಾಮಭೂತ್ ಶಬ್ದಗಾತು ಮುನೋ ರಾಸಮಂಡಲೆ ತತ್ರಾತಿಶುಶುಭೇತಾಭಿಃ ಭಗವಾನ್ ದೇವಕೀ ಸುತಃ ಮಧ್ಯೆ ಮಣೀನಾಂ ಹೈಮಾನಾಂ ಮಹಾಮರಕತೋ ಯಥಾ ಪಾದನ್ಯಾಸೈಃ ಭುಜವಿಧುತಿಭಿಃ ಸಸ್ಮಿತೈರ್ಭ್ರೂವಿಲಾಸೈಃ ಭಜ್ಯನ್ಮಧ್ಯೈಶ್ಚಲಕುಚಪಟೈಃ ಕುಂಡಲೈರ್ಗಂಡಲೋಲೈಃ ಸ್ವಿದ್ಯನ್ಮುಖ್ಯಃ ಕಬರರಶನಾಗ್ರಂಥಯಃ ಕೃಷ್ಣವಧ್ವೋ ಗಾಯಂತ್ಯಸ್ತಂ ತಡಿತ ಇವತ ಮೇಘಚಕ್ರೆ ವಿರೇಜುಹು. ಏನಾದರೂ ಇವರಿದ್ರೆ ನಮ್ಮ ಸನ್ಯಾಸಿಗಳು ಇಲ್ಲೇ ನೃತ್ಯ ಮಾಡಿಬಿಡೋರು. ಅಷ್ಟು ಬಿಟ್ಟು ಪರಮಾತ್ಮ ಗೋಪಿಕಾಸ್ತ್ರೀಯರ ಜೊತೆ ರಾಸಕ್ರೀಡೆ ನೃತ್ಯ ಮಾಡ್ತಾ ಇದ್ದಾನೆ, ನಾವು ಕೂತ್ಕೊಳ್ಳೋದೇನು ಅಂತ. ಅದು ಮನುಷ್ಯನಿಗೆ ಒಳಗಡೆ ಭಾವ ಬಂದಾಗ ಲಜ್ಜೆಯೂ ಇಲ್ಲ, ಭಯವೂ ಇಲ್ಲ, ಲೋಕವೇ ಇಲ್ಲ, ನಾನೇ ನೀನು ನೀನೇ ನಾನು. ಎಷ್ಟು ಚೆನ್ನಾಗಿದ್ರೆ ಎಲ್ಲರೂ ಗೆಜ್ಜೆಯನ್ನು ಕಟ್ಕೊಂಡ್ರಂತೆ ಆ ನೃತ್ಯಕ್ಕೆ ತಕ್ಕ ಹಾಗೆ. ಕಿಂಕಿಣಿಗಳು ಅಲ್ಲಿ ಎಲ್ಲ ಸಣ್ಣ ಸಣ್ಣ ಗಂಟೆಗಳು ಅಲ್ಲಿ ಹೆಜ್ಜೆ ಹಾಕಿ ಕುಣಿದ್ರೆ ಅದರಲ್ಲಿ ಬಾರಿಸೋ ಮುರಳ ಹೇಳಿದ್ರೆ ಆಗ್ತಿತ್ತು, ಏನು ತರಲಿಲ್ಲ. ಹೀಗೆ ಅತ್ಯಂತ ಮಧುರವಾದ ಸಿದ್ಧತೆಯನ್ನು ಮಾಡಿಕೊಂಡು ತಮ್ಮ ಪ್ರಿಯತಮಿಯ ಜೊತೆಯಲ್ಲಿ ಆ ರಾಸಮಂಡಲದಲ್ಲಿ ಎಲ್ಲರೂ ಕುಣಿತಾ ಇದ್ದಾರೆ. ತತ್ರ ಅತಿಶುಶುಭೇ ತಾಭಿ ಭಗವಾನ್ ದೇವಕೀ ಸುತಃ. ಆ ಪರಮಾತ್ಮ ಅವರ ಮಧ್ಯದಲ್ಲಿ ಎಷ್ಟು ಸುಂದರನಾಗಿದ್ದ. ದೇವತೆಗಳು ಮೇಲೆ ಕುಣಿತಾ ಇದ್ದಾರೆ, ಕೆಳಗಡೆ ಗೋಪಿಕ ಸ್ತ್ರೀಯರು ಹಾಡ್ತಾ ಇದ್ದಾರೆ. ಹಾಡಿಗೆ ತಕ್ಕ ಹಾಗೆ ನೃತ್ಯ, ನಿಜವಾಗಿಯೂ ಒಂದು ಸಾಮೂಹಿಕ ನೃತ್ಯ ಚೆನ್ನಾಗಿ ನಡೀತಾ ಇದ್ದಾರೆ. ಆ ಹಾಡಿನ ಭಾವಕ್ಕೆ ತಕ್ಕ ಹಾಗೆ ಅಷ್ಟೇ ವಾದ್ಯ ಕೊಟ್ಟರೆ ಅದು ಏನು ಮಂಗಳ, ಅದು ಏನು ಸುಂದರ. ಅವರು ಕುಣಿತಾ ಇದ್ದಾರೆ. ಮಧ್ಯೆ ಮಣೀನಾಂ ಹೈಮಾನಾಂ, ಚಿನ್ನದ ಇದರ ಗೊಂಬೆಗಳಂತೆ ಅವರು ಕುಣಿತಾ ಇದ್ದಾರೆ. ಮಹಾಮಾರಕತೋ ಯತ, ಮರಕದ ಮಣಿಯಂತೆ ಪರಮಾತ್ಮ ಮಧ್ಯದಲ್ಲಿ ಕುಣಿತಾ ಇದ್ದಾನೆ. ಏನು ಯಮುನಾ ನದಿ, ಬೆಳದಿಂಗಳು, ಕಾಡು, ಅಪ್ಪು, ಆ ಸೌಂದರ್ಯ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಹೇಗೆ ಕುಣಿದರು ಅನ್ನೋದನ್ನು ಪಾದನ್ಯಾಸೈ, ಲಯಕ್ಕೆ ಹೆಜ್ಜೆ ಇಡೋದು ಬಹಳ ಕಷ್ಟ. ಅದು ಆ ಸಂಗೀತದ ಲಯ ಇದೆಯಲ್ಲ, ಲಯಕ್ಕೆ ತಕ್ಕ ಹಾಗೆ ಹೆಜ್ಜೆ ಇಡೋದು. ಇದನ್ನು ತೊಳೆದು ಈ ಕಡೆ ಬೀಸ್ತಾರಲ್ಲ, ಅದು ಭುಜ ವಿಧುತಿಭಿ ಸಸ್ಮಿತೈ ಭ್ರೂಲ್, ಮುಗಳು ನಗತ್ತಾ ಹುಬ್ಬನ್ನು ಹಾರಿಸ್ಬೇಕಂತೆ. ಅದು ಎಲ್ಲ ಒಟ್ಟಿಗೆ ಬರಬೇಕು. ಭಾವ ಒಳಗೆ ಬಂದಮೇಲೆ ಇದು ಗಣಿತದಲ್ಲಿ ಬರೋದಿಲ್ಲ, ಅದು ಭಾವದಲ್ಲಿ ಬರೋದು. ಭ್ರೂ ಸಸ್ಮಿತೈ ಭ್ರೂವಿಲಾಸೈ ಭಜ್ಯನ್ ಮಧ್ಯೈ, ಆ ಸೊಂಟವನ್ನು ಹೇಗೆ ಬೆಳಕಿಸ್ಬೇಕೋ ಹಾಗೆ ಬೆಳಕಿಸ್ಬೇಕು. ಹೀಗೆ ಜೋಲಿ ಹೊಡಿಬೇಕು, ಹೀಗೆ ನೋಡ್ಬೇಕು. ಅದು ನೋಡಿದವರಿಗೆ ಗೊತ್ತಾಗೋದು ಆನಂದ, ಅದು ಮಾಡಿದವರಿಗೆ ಆನಂದ. ನಮಗೆ ಅಂತ ಬರುತ್ತೆ ಆ ಬುದ್ಧುಗಳು ಎಂಥದಿಲ್ಲ. ಕುಂಡಲೈ ಗಂಡಲೋಲೈ, ಆ ಕಿವಿಯಲ್ಲಿದ್ದಂಥ ಕುಂಡಲಗಳು ಇಲ್ಲಿ ಜೋಲಿ ಹೊಡಿತಾ ಇದೆಯಲ್ಲ, ಝುಮಕಿಗಳು, ಅದು ಏನು ಸುಂದರ ಕಾಣುತ್ತೆ. ಆ ನಗು ಏನು, ಅವರ ದೃಷ್ಟಿ ಏನು, ಅವರ ಹಾವಭಾವಗಳೇನು, ಆ ಕೈ ಬೀಸುಗಳೇನು, ಅದು ನೋಡಿದರೆ ಸ್ವಿದ್ಯನ್ ಮುಖ್ಯ. ಕುಣಿದು ಪಾಪ ಅವರ ಮುಖದಲ್ಲಿ ಪರಮಾತ್ಮನಿಗೆ ಎಷ್ಟು ಅರ್ಪಣೆ ಮಾಡಿದರೂ ತೃಪ್ತಿಯೇ ಇಲ್ಲ. ಮೈಯಲ್ಲಿ ಬರುತ್ತಾ ಇದೆ. ಕಬರ ರಚನಾ ಗ್ರಂಥಯ, ಆ ಮುರುಳು ಕಟ್ಟಿದ್ರು, ಎರಡು ಮುಡಿ ಕಟ್ಟಿದ್ರಲ್ಲ ಅದೆಲ್ಲ ಬಿಚ್ಕೊಂಡು ಹೋಗಿದೆ. ಗಾಯಂತ್ಯಸ್ತಂ ತಡಿತೈವತ ಮೇಘಚಕ್ರೆ, ಒಟ್ಟು ಕಾರ್ಮೋಡದ ಮಧ್ಯದಲ್ಲಿ ಕೋಲ್ಮಿಂಚುಗಳು ಫಳ ಹೊಳೆದಾಗ ಹೊಳಿತಾ ಇದ್ರಂತೆ. ಯಮುನಾ ನದಿ ಕಪ್ಪು ರಾತ್ರಿ, ಅಂಥ ಜಾಗದಲ್ಲಿ ಹ್ಯಾಕ್ ಕುಣಿದ್ರು ಅಂದರೆ ಮಿಂಚು ಹೊಳಿತಾ ಇದ್ರು. ಅಷ್ಟು ಚೆನ್ನಾಗಿ ರಾಸಕ್ರೀಡೆ ನಡೀತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಇದು ವರ್ಣನೆಯಲ್ಲಿ ಆಗೋಲ್ಲ, ಪ್ರತ್ಯಕ್ಷವಾಗಿ ನೋಡಬೇಕು. ಒಳ್ಳೆ ಹಾಡಬೇಕು, ಆ ಹಾಡಿಗೆ ತಕ್ಕ ನೃತ್ಯ ಮಾಡೋರು ಇರಬೇಕು, ಅದನ್ನು ನೋಡಬೇಕು. ಅದು ನೋಡಿದಾಗಲೇ ಗೊತ್ತಾಗಲ್ಲ. 3 ಜನ ಸೇರ್ಬೇಕಾಗ್ತಲ್ಲಿ. ನೃತ್ಯ ಕಲೆ ಗೊತ್ತಿರಬೇಕು,
ಹಾಡಿನ ಕಲೆ ಗೊತ್ತಿರಬೇಕು, ಲಯ ಗೊತ್ತಿರಬೇಕು, ಭಾವಾರ್ಥ ಗೊತ್ತಿರಬೇಕು, ಹಾಡುಗಳನ್ನು ಚೆನ್ನಾಗಿ ಹಾಡೋರು ಬೇಕು, ಅದನ್ನು ನೋಡೋರು ಇರಬೇಕು. ಅದು ಕೊನೆ ಪರಮಾತ್ಮನೇ ಇದ್ರೆ ಇನ್ಯಾರು ಕುಡಿಯೋದು ಜಗತ್ತೇ ಇಲ್ಲ. ಉಚ್ಚೈರ್ಜಗುರ್ನೃತ್ಯಮಾನ ರಕ್ತಕಂಠ್ಯೋ ರತಿಪ್ರಿಯಾಗ ಕೃಷ್ಣಾಭಿಮರ್ಷ ಮುದಿತಾಗ ಯದ್ಗೀತೇನಮಾವೃತಂ ಕಾಚಿತ್ ಸಮಂ ಮುಕುಂದೇನ ಸ್ವರಜಾತಿರಮಿಶ್ರಿತಾಗ ಉನ್ನಿನ್ಯೇ ಪೂಜಿತಾ ತೇನ ಪ್ರಿಯತಾ ಸಾಧು ಸಾಧ್ವಿತಿ ತದೇವ ಧ್ರುವಮುನ್ನಿನ್ಯೇ ತಸ್ಯೈ ಮಾನಂ ಚ ಭಕ್ವದಾತ್ ಕಾಚಿದ್ರಾಸ ಪರಿಶ್ರಾಂತ ಪಾರ್ಶ್ವಸ್ಥಸ್ಯ ಗದಾವೃತಗ ಜಗ್ರಾಗ ಬಾಗುನಾ ಸ್ಕಂಧಂ ಶ್ಲಥದ್ವಲಯ ಮಲ್ಲಿಕಾ. ಗಟ್ಟಿಯಾಗಿ ಯಾರೂ ಭಯ ಇಲ್ವಲ್ಲ, ಕಾಡು ತಮ್ಮ ಪ್ರಿಯತಮ, ಅಲ್ಲಿ ಏನು ಯೋಚನೆನೇ ಇಲ್ಲ. ಉಚ್ಚೈರ್ಜಗು ನೃತ್ಯಮಾನ ರಕ್ತಕಂಠ್ಯ, ಅನುರಾಗ ಪೂರ್ತಿ ಕಂಠದಲ್ಲಿದೆಯಂತೆ. ಹಾಡಿನಲ್ಲಿ ಪರಮಾತ್ಮನ ಪ್ರೇಮ ತುಂಬಿದೆ, ಪರಮಾತ್ಮನಿಗೆ ಸಂತೋಷವಾಗಲಿ ಅಂತೇಳಿ ಹಾಡ್ತಾ ಇದ್ದಾರೆ. ಪರಮಾತ್ಮನ ಸ್ಪರ್ಶ ಯದ್ಗೀತೇನೇದ ಮಾವೃತಂ, ಪರಮಾತ್ಮನು ಹಾಡಕ್ಕೆ ಶುರು ಮಾಡಿದ. ಹಾಡುವಾಗ ಒಬ್ಬರು ಅನುಗಾನ ಅಂತಿದೆ, ಗಾನ ಅನುಗಾನ, ಲಯ ಅನುಲಯ, ಅದು ಏನು ಅದ್ಭುತ. ಸ್ವರ ಜಾತಿಗಳು ಅವ್ರ ಮೇಲಿನ ಸ್ವರ ಹಾಕಿದರೆ ಕೆಳಗಡೆ ಸ್ವರ, ಮೇಲಿನ ಶ್ರುತಿಯಲ್ಲಿ ಹಾಕಿದರೆ ಕೆಳಗಡೆ ಶ್ರುತಿಯಲ್ಲಿ, ಅದು ಅನುಭವಿಸಿದವರಿಗೆ ಗೊತ್ತು. ಸುಮ್ಮನೆ ಹೇಳಿ ವರ್ಣನೆ ಮಾಡಿ ನಮ್ಮ ನಾಲಿಗೆ ಸೋತು ಹೋಗ್ಬಿಡುತ್ತೆ, ನಮ್ಮ ಕೈಲಿ ಆಗಲ್ಲ ವರ್ಣನೆ ಮಾಡೋದು. ಹೀಗೆ ಪರಮಾತ್ಮನ ಈ ಗೀತೆಯಿಂದ ಜಗತ್ತೆಲ್ಲ ಪೂರ್ಣವಾಗಿ ಆವೃತವಾಯಿತು. ಅಂದರೆ ಪರಮಾತ್ಮನ ಪ್ರೇಮದ ಆನಂದ ಪೂರ್ಣ ಜಗತ್ತನ್ನೇ ಮುಳುಗಿಸ್ಕೊಳ್ತು, ಜಗತ್ತೇ ಮರ್ತು ಹೋಯಿತು. ಹೀಗೆ ಪರಮಾತ್ಮನ ಜೊತೆಯಲ್ಲಿ ಸ್ವರಜಾತಿ ಅಮಿಶ್ರಿತ, ಒಬ್ಬಳು ಪರಮಾತ್ಮ ಹಾಡ್ತಾನಲ್ಲ, ಅವನು ಆ ಗಾತೆ ಸ್ವರ ಹಾಕ್ತಾ ಇದ್ದಾಳೆ ಕೆಳಗಡೆ, ಅವನು ಹಾಡೋದು ಇವನು ಸ್ವರ ಹಾಕೋದು. ಈ ನಾವು ನೋಡಿದ್ದೀವಲ್ಲ, ಕೆಲವರು ಬರೀ ಹಾಡು ಹೇಳಿದರೆ ಸ್ವರಜಾತಿ, ಉನ್ನಿನ್ಯೇ ಇನ್ನೊಬ್ಬರು ಭಲೆ ಭಲೆ ಅಂತ ಅದನ್ನು ಎತ್ತಿ ಹೇಳೋದು. ಆಮೇಲೆ ಪ್ರಿಯತಾ, ಏನು ಸಾಧು, ಏನು ಚೆನ್ನಾಗಿದೆ, ಭಲೆ ಭಲೆ ಅಂತ ಹೇಳೋದು. ಹೀಗೆ ಬಹಳ ಗೌರವದಿಂದ ಪರಮಾತ್ಮನ ಜೊತೆಯಲ್ಲಿ ಎಲ್ಲರೂ ಸೇರಿಕೊಂಡು ಹಾಡ್ತಾ ಇದ್ದಾರೆ. ಒಬ್ಬರಿಗೆ ಹಾಡ್ತಾ ಹಾಡ್ತಾ ಈ ಪರಮಾತ್ಮ ಸರ್ವಶಕ್ತ, ಅವನಿಗೆ ಸೋಲಿಲ್ಲದಂತಹ ಸರ್ವಜ್ಞನೂ ಸರ್ವಶಕ್ತನೂ ಆದ ಪರಮಾತ್ಮನ ನೃತ್ಯದಲ್ಲಿ ಪಾಪ ಇವರು ಅವರಿಗೆ ಜೊತೆ ನೃತ್ಯ ಮಾಡೋಕ್ಕಾಗತ್ತಾ? ಕುಡಿತೇನೆ ಕುಡಿದು ಬಿಟ್ಟರು, ಎಷ್ಟು ಕುಡಿದರೂ ಪರಮಾತ್ಮ ಬಿಡ್ತಾನೇ ಇಲ್ಲ. ಅವನು ಆಗಲಿ ತೃಪ್ತಿ ಆಗಲಿ ಅಂತ ಅವರು ಸುಸ್ತಾಗಿಬಿಟ್ಟಿದ್ದಾರೆ. ಬಂದು ಪರಮಾತ್ಮನ ಹೆಗಲ ಮೇಲೆ ಕೈ ಇಟ್ಕೊಂಡು ಹಾಗೆ ಮೆಲ್ಲಕ್ಕೆ ಹಾಡ್ತಾ ಇದ್ದಾಳೆ. ಶ್ಲಥದ್ ವಲಯ ಮಲ್ಲಿಕಾ, ಅವಳಲ್ಲಿರುವಂತಹ ಹೂವಿನ ಇದೆಲ್ಲ ಉದುರ್ತಾ ಇದೆ. ಇನ್ನೊಬ್ಬಳು ಕೃಷ್ಣನ ಬಾಹುವನ್ನು ಹಿಡ್ಕೊಂಡಿದ್ದಾಳೆ, ಅವನ ಹೃದಯವನ್ನು ಆಲಿಂಗಿಸಿಕೊಂಡು. ಇದು ಜೀವನದ ಪರಮಾವಧಿ. ಇದು ಮೈಯಲ್ಲಿ ಅವಳು ರೋಮಾಂಚನವಾಗ್ತಾ ಇದೆ. ನಮ್ಮ ಬದುಕಿನ ಸಾರ್ಥಕತೆ ಇದು, ಇದಕ್ಕಿಂತ ಮತ್ತೇನೂ ಬೇಡ ಅಂತ ಹೇಳ್ತಾ ಪರಮಾತ್ಮನಲ್ಲಿ ತಮ್ಮನ್ನು ಅರ್ಪಣೆ ಮಾಡ್ಕೋತಾ ಇದ್ದಾರೆ. ತತ್ರೈಕಾಂಸಗತಂ ಬಾಹುಂ ಕೃಷ್ಣಸ್ಯೋತ್ಪಲ ಸೌರಭಂ ಚಂದನಾಲಿಪ್ತಮಾಘ್ರಾಯ ಹೃಷ್ಟರೋಮಾಚುಚುಂಬಕ ಕಸ್ಯಾಶ್ಚಿನ್ನಾಟ್ಯ ವಿಕ್ಷಿಪ್ತ ಕುಂಡಲತ್ವಿಷಮಂಡಿತಂ ಗಂಡಂ ಗಂಡೇ ಸಂದಧತ್ಯಾ ಅದಾತ್ತಾಂಬೂಲಚರ್ವಿತಂ ನೃತ್ಯಂತಿ ಗಾಯತಿ ಕಾಚಿತ್ ಕೂಜನ್ನೂಪುರಮೇಖಲಾ ಪಾರ್ಶ್ವಸ್ಥಾಚ್ಯುತಹಸ್ತಾಬ್ಜಂ ಶ್ರಾಂತಾಧಾತ್ ಸ್ತನಯೋ ಶಿವಂ ಗೋಪ್ಯೋ ಲಬ್ಧ್ವಾಚ್ಯುತಂ ಕಾಂತಂ ಶ್ರಿಯ ಏಕಾಂತವಲ್ಲಭಂ ಗೃಹೀತಕಂಠ್ಯಗ ತದ್ದೋರ್ಭ್ಯಾಂ ಗಾಯಂತ್ಯಗ ತಂ ವಿಜಹ್ರಿರೆ ಗೃಹೀತಕಂಠ್ಯಗ ತದ್ದೋರ್ಭ್ಯಾಂ ಗಾಯಂತ್ಯಗ ತಂ ವಿಜಿಹ್ರಿರೆ. ಅವರಲ್ಲಿ ಒಬ್ಬಳು ಪರಮಾತ್ಮನ ತೋಳನ್ನು ಹಿಡ್ಕೊಂಡಂತೆ, ಆ ತೋಳಲ್ಲಿ ಪರಮಾತ್ಮನ ತೋಳದು ಒಳ್ಳೆ ಪರಿಮಳ ಬರ್ತಾ ಇದೆ. ಆ ಉತ್ಪಲದ ಕನ್ನೈದೆಲೆಯ ಪರಿಮಳ ಬಂದದ್ರಿಂದ ಇದನ್ನು ಬಿಡೋಕ್ಕಾಗಲ್ಲ, ಈ ತೋಳು ನಂದು ಅದಕ್ಕೆ ಮುತ್ತು ಕೊಡ್ತಾ ಇದ್ದಾಳೆ.
ಹೃಷ್ಟರೋಮ ಚುಚುಂಬ, ಮೈಯಲ್ಲಿ ರೋಮಾಂಚನವಾಗಿ ಪರಮಾತ್ಮನ ಬಾಹುವನ್ನು ಮುತ್ಕೊಡ್ತಾ ಇದ್ದಾಳೆ. ಇನ್ನೊಬ್ಬಳು ನಾಟ್ಯ ವಿಕ್ಷಿಪ್ತ ಕುಂಡಲ ತ್ವಿಷಮಂಡಿತಂ, ಆ ನೃತ್ಯ ಮಾಡುವಾಗ ಪರಮಾತ್ಮನಲ್ಲಿರುವಂಥ ಆ ಕುಂಡಲ ಕಾಂತಿ ಚೆನ್ನಾಗಿ ಹೊಡಿತಾ ಇದೆ ಕೆನ್ನೆ ಮೇಲೆ. ಆ ಕೆನ್ನೆ ಮೇಲೆ ಕೆನ್ನೆ ಇಟ್ಲಂತೆ. ಅದು ಹೇಗೆ ಅನ್ನೋದನ್ನು ಅನುಭವಿಸ್ತವ್ರು ಹೇಳಿದ್ರು. ಕೆನ್ನೆ ಮೇಲೆ ಕೆನ್ನೆ ಆನು ಆನು ಅಂತ ತಾಂಬೂಲವನ್ನು ಬಾಯಿ ಇಟ್ಟು ಅದು ಏನು ಪ್ರೇಮವೋ ಏನೋ. ಗಂಡೇ ಗಂಡಂ, ಗಂಡ ಅಂದರೆ ಸಂಸ್ಕೃತದಲ್ಲಿ ಕಪೋಲ ಸ್ಥಳಕ್ಕೆ ಗಂಡ ಅಂದರು, ಕನ್ನಡ ಭಾಷೆ ಗಂಡ ಅಲ್ಲ, ಸಂಸ್ಕೃತದ ಗಂಡ ಅದು. ಗಂಡೇ ಗಂಡಂ ಸಂದಧದ್ಯ ಅದಾ ತಾಂಬೂಲ ಚರ್ವಿತಂ. ಹಾಗಿರ್ಬೇಕು, ಅದು ಒಂದು ಭಾಗ್ಯ. ಹೀಗೆ ನೃತ್ಯಂತಿ ಗಾಯತಿ, ಕುಣಿತಾನೂ ಇದ್ದಾಳೆ, ಹಾಡ್ತಾನೂ ಇದ್ದಾಳೆ. ಆಮೇಲೆ ತನ್ನ ಹೆಜ್ಜೆ ಮೇಖಲ ಎಲ್ಲವೂ ಕೂಡ ಕೂಜಗ ಎಲ್ಲ ಹಾಡ್ತಾ ಇದೆ, ಅಷ್ಟು ಹಾಡ್ತಾ ಇದೆ. ಪಕ್ಕಕ್ಕೆ ಬಂದು ಸುಸ್ತಾಯಿತು, ನೋಡು ನಂಗೆ ಎಷ್ಟಾಗಿದೆ ಅಂತ ಅವನು ಪರಮಾತ್ಮನ ಕೈಯನ್ನು ಹಿಡಿದು, ನಾನು ಉಸಿರ ನಿಂತು ಹೋಗತ್ತೀನೋ ಹಿಂಗೆ ಕುಡಿದ್ರೆ ಆಯಿತು ಅಂತೇಳಿ ಎದೆ ಮೇಲೆ ಅವನು ಪರಮಾತ್ಮನ ಹಸ್ತವನ್ನು ಇಟ್ಕೊಂಡು, ನಾನು ಬದುಕಬೇಕು ಅಂದರೆ ನಿನ್ನ ಕೈ ಬೇಕು ಅಂತೇಳಿ ಇಟ್ಕೊಂಡು, ಹೀಗೆ ಆ ಪರಮಾತ್ಮನ ಜೊತೆಯಲ್ಲಿ, ಕೃಷ್ಣನ ಜೊತೆಯಲ್ಲಿ ಗೋಪಸ್ತ್ರೀಯರು ಅಚ್ಯುತಂ ಕಾಂತಂ ಶ್ರೀಯ ಏಕಾಂತ ವಲ್ಲಭಂ, ಇವನೇ ನಮಗೆ ನಿಜವಾದ ಸ್ವಾಮಿ, ಇವನನ್ನು ಬಿಟ್ಟು ಹೋಗೋದಿಲ್ಲ, ಇವನೇ ನಮಗೆ ಪರಮಪ್ರಿಯ ಅಂಥೇಳಿ ಎಲ್ಲರೂ ಬಂದು, ಅವನು ಎತ್ತರ ಇದ್ದಾನೆ, ಇವರು ಚಿಕ್ಕವರು, ತಮ್ಮ ತೋಳನ್ನು ಎತ್ತಿ ಕಂಠವನ್ನು ಅಪ್ಪಿಕೊಂಡು ಜೋರ ಒಟ್ಟಿಗೆ ಹಾಡುಬಿಡಬೇಕು, ಕೃಷ್ಣ ಅಂತೇಳಿ ಹಾಡುಬಿಡಬೇಕು ಅಂತ ಆ ಎಲ್ಲವನ್ನು ಹಾಡ್ತಾ ಅವನ ಜೊತೆಯಲ್ಲಿ ಸಂತೋಷವಾಗಿದ್ದರು. ಹೀಗೆ ದಾಸಕ್ರೀಡೆಯನ್ನು ಆಡ್ತಾ ಇದ್ರು ಅಂತ ಎಲ್ಲಿ ನೋಡ್ತೀವಿ ನಾವು. ಇದಕ್ಕೆ ಹೋಗ್ಬೇಕಷ್ಟೇ, ವೃಂದಾವನಕ್ಕೆ ಹೋಗ್ಬೇಕು. ಕಣ್ಣೋತ್ಪಲಾಲಕ ವಿಟಂಕ ಕಪೋಲ ಘರ್ಮವತ್ರ ಶ್ರಿಯೋ ವಲಯನೂಪುರ ಘೋಷವಾದ್ಯೈಃ ಗೋಪ್ಯ ಸಮಂ ಭಗವತಾ ನೃತು ಸ್ವಕೇಶಸ್ರಸ್ರ ಸ್ರಸ್ತಸ್ರಜೋ ಭ್ರಮರ ಗಾಯಕ ರಾಸಗೋಷ್ಠ್ಯಾಂ ಏವಂ ಪರಿಷ್ವಂಗಕರಾಭಿಮರ್ಶ ಸ್ನಿಗ್ಧೇ ಕ್ಷಣೋದ್ದಾಮ ವಿಲಾಸ ಹಾಸೈಃ ರೇಮೇ ರಮೇಶೋ ವ್ರಜ ಸುಂದರೀಭಿಃ ಯಥಾ ಭಗಃ ಸ್ವಪ್ರತಿಬಿಂಬ ವಿಭ್ರಮಃ ತದಂಗ ಸಂಗ ಪ್ರಮುದಾಕುಲೇಂದ್ರಿಯಾಃ ಕೇಶಾಂದುಕೂಲಂ ಕುಚಭಟ್ಟಿಕಾಂ ವಾ ನಾಂಜಃ ಪ್ರತಿವ್ಯೋಢುಮಲಂ ವ್ರಜಸ್ತ್ರಿಯೋ ವಿಸ್ರಸ್ತಮಾಲಾಭರಣಾಃ ಕುರುತ್ವಗ. ಅವರು ಆರಂಭದಲ್ಲಿ ಎಲ್ಲ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಕೃಷ್ಣನ ಜೊತೆ ನೃತ್ಯ ಮಾಡಬೇಕು ಅಂತ ಸಿದ್ಧತೆ ಇದ್ರು. ಕುಣಿತಾ ಕುಣಿತಾ ಎಲ್ಲಿ ನಿಲ್ಲತ್ತೆ, ಯಾವುದೂ ನಿಲ್ಲೋದೇ ಇಲ್ಲ. ಅವರ ಮುಖದಲ್ಲಿ ಬೆವರು, ಅವರ ಕಪೋಲದಲ್ಲಿ ಬೆವರು, ಕರ್ಣೋತ್ಪಲಾಲಕ ವಿಟಂಗ ಕಪೋಲ ಘರ್ಮ ವಕ್ರಶ್ರಿಯೋ ವಲಯ ನೂಪುರ ಘೋಷವಾದ್ಯೈ, ಇದರ ಬಳೆಗಳ ಧ್ವನಿ, ಹೆಜ್ಜೆಯ ಧ್ವನಿ, ಎಲ್ಲ ಘೋಷಗಳ ಧ್ವನಿಯಿಂದ ಪರಮಾತ್ಮನ ಜೊತೆಯಲ್ಲಿ ಕುಣಿತಾ ಇದ್ದಾರೆ. ಆ ಕಟ್ಟಿರೋ ಕೂದಲು ಬಿಚ್ಚೋಯ್ತು, ಆ ಹಾರಗಳು ಹೋದವು, ಭ್ರಮರಗಳೇ ಹಾಡ್ತಾ ಇದ್ದೀವಿ ಅಂತೆ. ಇನ್ನು ನಾವ್ಯಾಕೆ ಬಿಡಬೇಕು ಅಂತೇಳಿ ದುಂಬಿಗಳೇ ಆ ಕೃಷ್ಣನ ಹಾಡಿಗೆ ಅನುಕರಣೆ ಮಾಡ್ತಾ ಅವುಗಳು ಹಾಡ್ತಾ ಇದೆ ಅಂಥ ರಾಸಗೋಷ್ಠಿ. ಈ ರೀತಿಯಾಗಿ ಪರಮಾತ್ಮ ಅವೆಲ್ಲರಿಗೂ ಮುಕ್ತವಾದ ಅವಕಾಶವನ್ನು ಕೊಟ್ಟ. ಯಾರು ಹೇಗೆ ಬೇಕಾದರೂ ಮಾಡ್ಬೋದು. ಅದೇ ಪ್ರೇಮದ ಲಕ್ಷಣ. ಅತ್ಯಂತ ಪ್ರೇಮ ಇದ್ದರೆ ಅಜ್ಜನ ತಲೆ ಮೇಲೆ ಹತ್ತು ಕುಣಿಯೋರು ಉಂಟು. ಮಕ್ಕಳು ಜುಟ್ಟು ಎಳಿತಾರೆ, ಜಿಗಿಟು ಬಿಡ್ತಾರೆ, ಕಿತ್ತು ಬಿಡ್ತಾರೆ, ತಿಂದು ಬಿಡ್ತಾರೆ ಅಂತ. ಹೀಗೆ ಪರಿಶ್ರಂಗ ಕರಾಭಿಮನುಷ ಆಲಿಂಗಿಸ್ಕೊಳ್ಳೋದು, ಕೈಕಾಲು ಮುಟ್ಟೋದು, ಸ್ನಿಗ್ಧೇ ಕ್ಷಣೋದ್ದಾಮ ವಿಲಾಸ ಹರ್ಷೈ, ಪ್ರೇಮದ ನೋಟ, ಮುಗುಳ್ನಗೆ ಎಷ್ಟೋ ಮಿಗಿಲಿಲ್ಲದ ಉದ್ದಾಮ ಹಾಸ, ಇವುಗಳಿಂದ ರೇಮೇ ರಮೇಶ, ಆ ಪರಮಾತ್ಮನು ಎಲ್ಲರಿಗೂ ಆನಂದವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇವರು ಕೊನೆಯ ವಾಕ್ಯದಲ್ಲಿ, ಒಂದು ಮಗು ಸುತ್ತಲೂ ಕನ್ನಡಿಯಲ್ಲಿ ಇದ್ದರೆ ಆ ಕನ್ನಡಿಯನ್ನು ನೋಡ್ತಾ ಇಲ್ಲಿ ಡ್ಯಾನ್ಸ್ ಮಾಡಿದರೆ ಅವನದೇ ಪ್ರತಿಬಿಂಬ ಆದರೂ ಹೇಗೆ ಆನಂದ ಬರ್ತಾನೋ, ಹಾಗೆ ಪರಮಾತ್ಮನೇ ಎಲ್ಲ ನಾನುಗಳಾಗಿ ಎಲ್ಲ ಗೋಪಿಯರಾಗಿ ತನ್ನದೇ ಆದ ರೂಪದಿಂದ ತಾನೇ ಆನಂದ ಪಟ್ಟ ಅಂತ. ಈ ಪರಮಾತ್ಮನ ದೃಷ್ಟಿಯಲ್ಲಿ ಹೇಗಿದೆ ಅಂದರೆ ಅವನಿಗೆ ಇವರು ಯಾರು ಬೇರೆಯಲ್ಲ, ಇವರಿಗೆ ಪರಮಾತ್ಮನಿಗೆ ಅರ್ಪಣೆ.
ಯಥಾರ್ಭಕ ಸ್ವಪ್ರತಿಬಿಂಬ ವಿಭ್ರಮ. ಅಪ್ಪ, ಇದು ಇದಕ್ಕಿನ ಈ ಭಾಗವತದ ಈ ಪದಕ್ಕೆ ಪ್ರತಿ ಇನ್ನೊಂದು ಅಳು ಪದ ಗಳಿಕೆ ತರಲ್ಲ, ಇನ್ನೊಂದು ಪದ ಇಡೋಕ್ಕೆ ಬರೋದಿಲ್ಲ. ಹಾಗೆ ಅವನ ಪರಮಾತ್ಮನ ಆ ಅಂಗಸಂಗದಿಂದ ಆನಂದ ಹೆಚ್ಚಾಗಿ ಅಲ್ಲಲ್ಲೇ ಅಂಗಗಳು ಮುಳುಗಿ ಹೋದವು. ಕೇಶಾನುಕೂಲಾನ್ ಕುಚುಪಟ್ಟಿ, ಏನೇ ಬಿದ್ದು ಹೋಗ್ಲು, ಪ್ರೇಮದಲ್ಲಿ ಏನಾದರೂ ಬಿದ್ದು ಹೋಗ್ಲಿ, ಹೋಯ್ತು ಮತ್ತೆ ಮುಟ್ಟಕ್ಕೂ ಹೋಗೋದು ಬೇಡ ಅಂತ. ಹೀಗೆ ಯಾವುದನ್ನು ಮತ್ತೆ ಎತ್ತಿ ಹಾಕ್ಕೋಬೇಕು ಅಂತ ಹೋಗಲಿಲ್ಲ. ಈಗ ಕುರುದ್ವಹ ಅಂತ ಇವರು ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ಮಹಾರಾಜನಿಗೆ ಪರಮ ಯೋಗೀಶ್ವರರು ವೈರಾಗ್ಯ ಚಕ್ರವರ್ತಿಗಳಾದ ಶುಕ ಮಹಾಮುನಿಗಳು ಈ ರೀತಿ ಆಟ ಆಡಿದ್ರು ಅಂತ. ಎಲ್ಲಾದರೂ ಶುಕ ಮಹಾಮುನಿಗಳಿಗೆ ಪುರುಷ ಸ್ತ್ರೀ ಎರಡು ಭೇದ ಕಂಡಿಲ್ಲ ಪ್ರಪಂಚದಲ್ಲಿ. ಅವರು ಗೋಪಿಕಾ ಸ್ತ್ರೀಯರ ಇಂಥ ರಾಸಕ್ರೀಡೆಯನ್ನು ವರ್ಣನೆ ಮಾಡಿದರು ಅಂದರೆ ಹೇಗಿದ್ದಿರಬಹುದು ಅದು. ಈ ಕೃಷ್ಣನ ಈ ರಾಸಕ್ರೀಡೆಯನ್ನು ನೋಡಿ ಆಕಾಶದಲ್ಲಿ ಇದ್ದವ ಎಲ್ಲ ಸ್ತ್ರೀಯರಿಗೂ ನಮಗೂ ಬೇಕು ಅಂತ ಅನ್ನಿಸ್ತು. ಅಲ್ಲಿ ಯಾರಿದ್ದಾರೆ, ಅಲ್ಲ ಅವರ ಗಂಡ ಅವರ ಜೊತೆಯಲ್ಲಿ ಪರಮಾತ್ಮನ ಹೇಗೆ ಇಲ್ಲ ಮಾಡಿದ ಅವರ ಪತಿಯ ಜೊತೆ ಅವರು ಕೂಡ ನೃತ್ಯವನ್ನು ಮಾಡಿದರು. ಕೃಷ್ಣ ವಿಕ್ರೀಡಿತಂ ವೀಕ್ಷ್ಯ ಮುಮುಃಖೇಚರ ಸ್ತ್ರಿಯಗ ಕಾಮಾರ್ದಿತಾಗ ಶಶಾಂಕಶ್ಚ ಸಗಣೋ ವಿಸ್ಮಿತೋ ಭವತ್ ಕೃತ್ವಾ ತವ ತಾವಂತಮಾತ್ಮಾನಂ ಯಾವತೀರ್ಗೋಪಯೋಷಿತಃ ರೇಮೇ ಭಗವಾಂಸ್ತಾಭಿಃ ಆತ್ಮಾರಾಮೋಪಿ ಲೀಲಯಾ ತಾಸಾಮತಿ ವಿಕಾರೇಣ ಶ್ರಾಂತಾನಾಂ ವದನಾನಿ ಸಹ ಪ್ರಾಮೃಜತ್ಕರುಣಃ ಪ್ರೇಮ್ನ ಶಂತವೇನಾಂಗಪಾಣಿನ. ಹೀಗೆ ಎಲ್ಲರೂ ಆನಂದದಲ್ಲಿ ಮುಳುಗಿ ಆಯಾಸದಲ್ಲಿ ಹೋಗಿದ್ದಾರೆ. ಪರಮಾತ್ಮನ ಒಬ್ಬನೇ ನಿರಾಯಾಸ, ಆಯಾಸವಿಲ್ಲ, ಇದಿಲ್ಲ, ಬೇಜಾರು ಇಲ್ಲ. ಹೀಗೆ ಯಾವುದೇ ಎಷ್ಟು ಸ್ತ್ರೀಯರಿದ್ದಾರೋ ಗೋಪಿಕಾ ಸ್ತ್ರೀಯರು ಅಷ್ಟಾಗಿ ಬಿಟ್ಟ. ಎಲ್ಲರಿಗೂ ಅವರವರಿಗೆ ಏನೇನು ಭಾವಗಳು ಬೇಕೋ, ಏನೇನು ಇಷ್ಟಪಡ್ತಾರೋ, ಹೇಗೆ ಕೇಳ್ತಾರೋ ಹಾಗೆ ತನ್ನನ್ನು ಒಪ್ಪಿಸ್ಕೊಂಡಿದ್ದಾನೆ. ರೇಮೇ ಸ ಭಗವಂತಾಭಿ ಆತ್ಮಾರಾಮೋಪಿ ಲೀಲೆಯ. ಅವನಿಗೆ ಪ್ರಪಂಚದ ಯಾವ ಪ್ರೇಮದ ಆನಂದವೂ ಬೇಕಿಲ್ಲ, ಆತ್ಮಾರಾಮನಾಗಿರೋನು. ಆದರೂ ಕೂಡ ಇವರಿಗೆ ಸಂತೋಷವಾಗಲಿ ಅಂತೇಳಿ ಎಲ್ಲರಿಗೂ ಆನಂದವನ್ನು ಕೊಟ್ಟಿದ್ದಾನೆ. ಅವನ ಈ ರಾಸಕ್ರೀಡೆಯ ವಿಹಾರ ತುಂಬ ಹೆಚ್ಚಾದ ಮೇಲೆ ಎಲ್ಲ ಬಳಲು ಹೋದರು, ಮುಖ ಸುಸ್ತೋಗೋದು. ಆಗ ಪರಮಾತ್ಮ ತಾನೇ ಅವರ ಮುಖವನ್ನು ಮೆಲ್ಲಗೆ ಒರೆಸ್ತಾ ಇದ್ದಾನೆ. ಹೇಳಿದ್ನಲ್ಲ, ಎಷ್ಟು ವರ್ಷಗಳು ನಿಮಗೆ ನಾನು ಒಪ್ಪಿಸಿದರೂ ಕೂಡ ನಿಮ್ಮ ಪ್ರೇಮಕ್ಕೆ ಸಮ ಆಗೋದಿಲ್ಲ, ನಿಮಗೇನು ಅಂತ. ಪ್ರಾಮೃಜತ್ ಕರುಣ ಪ್ರೇಮ್ಣ ಶಂತಮೇನ ಅಂಗಪಾಣಿನ. ಅಂಗೈಯಿಂದ ಮೆಲ್ಲಕ್ಕೆ ಮುಖವನ್ನು ಒರೆಸಿ ಆ ಪರಮಾತ್ಮನ ಅಮೃತ ಹಸ್ತ, ಆ ಅಮೃತ ಹಸ್ತದಿಂದ ಅವನು ಪರಮಾತ್ಮ ಒರೆಸಿದ ಎಲ್ಲ ಶ್ರಮವೂ ಹೊರಟೋಗಿದೆ. ಆಗ ಗೋಪಸ್ತ್ರೀಯರು ಗೋಪ್ಯ ಸ್ಫುರತ್ ಪುರಟ್ ಪುರಟ ಕುಂಡಲ ಕುಂತಲ ತ್ರಿಗಂಧ ಶ್ರಿಯ ಸುಧಿತಹಾಸ ನಿರೀಕ್ಷಣೇನ ಮಾನಂದ ಧತ್ಯರ್ಷಭಸ್ಯ ಜಗುಕೃತಾನಿ ಪುಣ್ಯಾನಿ ತತ್ಕರರುಹ ಸ್ಪರ್ಶ ಪ್ರಮೋದಾಗ ತಾಭಿರ್ಯುತಃ ಶ್ರಮಮಪೋಹಿತುಮಂಗಸಂಗ ಘೃಷ್ಟಸ್ರಜಸ್ಸ ಕುಚ ಕುಂಕುಮ ರಂಜಿತಾಯಾಗ ಗಂಧರ್ವಪಾಲಿಭಿರನುದ್ರುತ ಆವಿಜದ್ವಾಗ ಶ್ರಾಂತೋ ಗಜೀಭಿರಿಭರಾಡಿವ ಭಿನ್ನ ಸೇತುಗು. ಹೀಗೆ ಗೋಪಸ್ತ್ರೀಯರು ಪರಮಾತ್ಮನ ಅಮೃತ ಹಸ್ತದಿಂದ ಯಾವಾಗ ಸ್ಪರ್ಶವಾಯಿತು ಅಷ್ಟೂ ಆಯಾಸವು ಹೊರಟೋಗಿದೆ. ಅವರು ಮತ್ತೆ ಸಿದ್ಧರಾದರು, ಇನ್ನೂ ಬೇಕು ಅಂತ. ಅಂದರೆ ಎಷ್ಟು ನೃತ್ಯ ಮಾಡಿದರೂ ತೃಪ್ತಿ ಇಲ್ಲ, ಪರಮಾತ್ಮನ ಜೊತೆಯಲ್ಲಿ ಇನ್ನೂ ಸಂತೋಷ ಪಡಬೇಕು ಅಂಥೇಳಿ ಸುಧಿತ ಹಾಸ ನಿರೀಕ್ಷಣೆನ. ಮತ್ತೆ ನೋಡೋಣ ಇನ್ನೊಂದು ಮುಗುಳ್ನಗೆಯಲ್ಲೇ ಕೇಳ್ತಾ ಇದ್ದಾರೆ, ಶ್ರಮ ಹೋದ್ಕೊಳ್ಳ ಮತ್ತೆ ಬೇಕು ಅಂತ. ಹೀಗೆ ಮಾನಂದ ಅಧತ್ಯ, ನಿನ್ನ ಇದಿದೆಯಲ್ಲ ಸ್ಥಾನ, ಲೋಕೋತ್ತರವಾದ ಸ್ವಾಮಿ ನೀನು. ನಿನ್ನ ಹಾಡನ್ನು, ನಿನ್ನ ಮಹಿಮೆಯನ್ನು ಎಷ್ಟು ವರ್ಣನೆ ಮಾಡಿದರೂ ಸಾಧ್ಯವಿಲ್ಲ ಅಂಥೇಳಿ ಆ ಪರಮಾತ್ಮನ ಎಲ್ಲ ಹಾಡುಗಳನ್ನು ಹಾಡ್ತಾ ಅವನ ಕರೋರುಹ ಸ್ಪರ್ಶ ಪ್ರಮೋದ, ಅಂಗೈ ಸ್ಪರ್ಶ, ಅವನ ದೇಹ ಸ್ಪರ್ಶದಿಂದ ಆನಂದವಾಗಿ ಇನ್ನೂ ನಾವು ಕುಣಿಬೇಕು, ಇನ್ನೂ ಆಟ ಆಡಬೇಕು.
ಪರಮಾತ್ಮ ಯೋಚನೆ ಮಾಡಿದ. ಇನ್ನು ಮರಳ ಮೇಲೆ ಕುಣಿಯೋದು ಇದೆಯಲ್ಲ, ಸುಲಭ ಅಲ್ಲ ಅದು. ಮರಳ ಮೇಲೆ ಓಡೋದು ಕುಣಿಯೋದು, ಮರಳು ಗಟ್ಟಿ ಇರೋಲ್ಲ, ಅದು ನಮ್ಮ ಓಡಿದ್ರೆ ಗೊತ್ತಾಗತ್ತೆ, ಹೆಜ್ಜೆಗೆ ನಿಲ್ಕೋದೇ ಇಲ್ಲ. ಅಂಥ ಮರಳಿನ ಮೇಲೆ ಆಗೋಲ್ಲ ಅಂಥೇಳಿ ಈಗ ಯಮುನೆ ಒಳಗೆ ಹೋಗೋಣ. ಅರ್ಧರಾತ್ರಿ ಯಮುನಾ ನದಿಯಲ್ಲಿ ಜಲಕ್ರೀಡೆ, ಈಗ ರಾಸಕ್ರೀಡೆ ಆಯಿತು, ಜಲಕ್ರೀಡೆ ಆಡೋಣ ಅಂಥೇಳಿ ಅಷ್ಟೂ ಜನರನ್ನು ಮೇಲಿನವರೆಗೂ ಆದೇಶ, ಇನ್ನು ಎಲ್ಲರೂ ಜಲಕ್ರೀಡೆಗೆ ಬರಬೇಕು, ಯಮುನಾ ನದಿಯಲ್ಲಿ ಒಳಗೆ ಇಳಿಬೇಕು ಅಂತ ಎಲ್ಲರನ್ನೂ ಕೂಡ ಆ ಯಮುನಾ ನದಿಯ ಒಳಗಡೆ ಇಳಿಸಿದ್ದಾನೆ. ಆ ಯಮುನಾ ನದಿಯಲ್ಲಿ ಹಾಗೆ ಜಲಕ್ರೀಡೆ ಆಡಿದರು. ಸೋಂಭಸ್ಯಲಂ ಯುವತಿಭಿಃ ಪರಿಶಿಚ್ಯಮಾನಃ ಪ್ರೇಮ್ಣೇಕ್ಷಿತಃ ಪ್ರಹಸತೀಭಿಃ ಇತಸ್ತತೋಂಗ ವೈಮಾನಿಕೈಃ ಕುಸುಮವರ್ಷಿಭಿರೀಡ್ಯಮಾನಃ ರೇಮೇ ಸ್ವಯಂ ಸ್ವರತಿರತ್ರ ಗಜೇಂದ್ರಲೀಲಗ ತತಶ್ಚ ಕೃಷ್ಣೋಪವನೆ ಜಲಸ್ಥಲಪ್ರಸೂನಗಂಧಾನಿಲ ಜುಷ್ಟದಿಕ್ತಟೆ ಚಚಾರ ಭೃಂಗ ಪ್ರಮದಾಗಣಾವೃತೋ ಯಥಾ ಮದಚ್ಯುದ್ವಿರದಗ ಕಲೇನುಭಿಃ. ಏವಂ ಶಶಾಂಕಾಂಶು ವಿರಾಜಿತಾ ನಿಶಾಗ ಸಸತ್ಯಕಾಮೋನುರತಾ ಬಲಾಗಣಗ ಶಿಷೇವಾತ್ಮನ್ಯವರುದ್ಧ ಸೌರತಗ ಸರ್ವಾಗ ಶರತ್ಕಾವ್ಯ ಕಥಾರಸಾಶ್ರಯಾಗ. ಅದ್ಭುತವಾದ ಭಾಗವತ ಭಾಗ. ಹೀಗೆ ಜಲಕ್ರೀಡೆ ಆಡುವಾಗ ಅವರಿಗೆ ಸಂತೋಷ. ಕೃಷ್ಣನಿಗೆ ನಾನು ನೀರು ಚುಂಬಿಸ್ಬೇಕು, ನಾನು ಹರಿಚಬೇಕು ಅಂಥೇಳಿ ಪರಮಾತ್ಮ ಯಾರು ಏನು ಮಾಡಿದರೂ ಒಪ್ಕೋತಾ ಇದ್ದ. ಸರ್ವೇಶ್ವರ ಸರ್ವಶಕ್ತನಾದರೂ ಪ್ರೇಮ್ಣೇಕ್ಷಿತ, ಪ್ರೇಮದಿಂದ ಅವರು ಬಂದು ತಮ್ಮ ತಮ್ಮ ಹಸ್ತದಿಂದ ಅವರು ನಗನಗುತ್ತಾ ಈ ಕಡೆ ಆ ಕಡೆ ಈಜ್ಕೊಂಡು, ಅವರು ಹಿಂದೆ ಕಾತ್ಯಾಯಿನಿ ವ್ರತದಲ್ಲಿ ಈಜಾಡಿದ್ದಾರೆ ಚಳಿಗಾಲದಲ್ಲಿ, ಅಲ್ಲಿ ಬಂದು ಬಟ್ಟೆಯನ್ನೆಲ್ಲ ಕಿತ್ಕೊಂಡಿದ್ದ. ಈಗ ತಡಿ, ನೀನೇ ಅಲ್ವಾ ಅವತ್ತು ಮಾಡಿದ್ದು, ಇವತ್ತು ಬಿಡೋದಿಲ್ಲ ಅಂತೇಳಿ ಆ ಪರಮಾತ್ಮನ ಜೊತೆಯಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ದಾರೆ. ಹಿಡಿ ನೋಡೋಣ ಅಂತ ನಮಗೆ ಅದರಲ್ಲೂ ಆಟ ಆಡ್ಬೋದಲ್ಲ, ನೀರಿನ ಆಟದಲ್ಲಿ. ಈ ಕಡೆ ಆ ಕಡೆ ಈಜಾಡಿ ಅವರೆಲ್ಲ ಜಲಕ್ರೀಡೆ ಆಡ್ತಾ ಇದ್ರೆ ಮೇಲಿನವರು ಆನಂದದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಯಮನೆಗೂ ಪೂಜೆ, ಕೃಷ್ಣನಿಗೂ ಪೂಜೆ, ಆ ಗೋಪಿಕಾಸ್ತ್ರೀಯರಿಗೂ ಪೂಜೆ, ಎಲ್ಲ ಹೂವುಗಳನ್ನು ನದಿಯಲ್ಲಿ ಬಿಡ್ತಾ ಇದ್ದಾರೆ. ಆತ್ಮಾರಾಮನಾದ ಪರಮಾತ್ಮ ಆ ಯುವತಿಯರ ಜೊತೆ ಜಲಕ್ರೀಡೆಯನ್ನು ಆಡಿದ್ದಾನೆ. ಹೀಗೆ ಕೃಷ್ಣನ ಜೊತೆಯಲ್ಲಿ ಆ ಯುವತಿಯರು ಜಲಸ್ಥಲ ಪ್ರಸೂನ ಗಂಧಾನಿಲ ಜುಷ್ಟ ದಿಕ್ತಟೆ, ನೀರಿನಲ್ಲೂ ಹೊಳದಲ್ಲೂ ಎಲ್ಲ ಕಡೆಯಲ್ಲೂ ಹೂವಿನ ಪರಿಮಳ, ಆ ಕೃಷ್ಣಾ ನದಿಯ ಉಪವನ, ಅಲ್ಲಿ ಭೃಂಗ, ಇದು ದುಂಬಿಗಳು, ದುಂಬಿಗಳ ಸಮೂಹದ ಮಧ್ಯೆ ಇನ್ನೂ ದುಂಬಿಗಳು ಸೇರುವ ಹಾಗೆ ಇವರೆಲ್ಲರೂ ಸೇರಿದ್ದಾರೆ. ಅಂಥ ಪರಮಾತ್ಮನು ಜಲಕ್ರೀಡೆಯನ್ನು, ಆ ರಾಸಕ್ರೀಡೆಯನ್ನು ಆಡಿದ್ದಾನೆ. ಹೀಗೆ ಸತ್ಯಕಾಮ ಅವನು ಪರಮಾತ್ಮ. ಆ ಅಬಲಾಗಣಾಹ ಅನುರತಾಹ, ಅವರು ನಿಮ್ಮನ್ನೇ ಬಿಡೋದಿಲ್ಲ ಅಂತೇಳಿ ಅನುಸರಣೆ ಮಾಡಿರೋರು. ಅವರು ಶಿಶೇವೆ ಆತ್ಮನ್ಯ ಅವರದ್ಧ ಸೌರದ, ತನ್ನಲ್ಲೇ ತಾನು ಆತ್ಮ, ಎಲ್ಲರೂ ನನ್ನ ಸ್ವರೂಪರೇ, ಯಾರೂ ಬೇರೆಯಲ್ಲ ಅಂತ. ಇವರಿಗೆ ಕೃಷ್ಣ ಬೇರೆ, ಯಾರು ಕೃಷ್ಣನಿಗೆ ಯಾರೂ ಬೇರೆ ಇಲ್ಲ. ಆತ್ಮನ್ಯ ಅವರುದ್ಧ ಸೌರತಃ, ಆನಂದವನ್ನು ತನ್ನ ಸ್ವರೂಪದಲ್ಲೇ ಕಲಿತಾ ಅಷ್ಟೂ ಜಲಕ್ರೀಡೆ ಆಡಿದ. ಅಷ್ಟೂ ಕೂಡ ಶರತ್ಕಾಲದ ಕಾವ್ಯ ಕಥೆಗೆ ಅಷ್ಟೂ ರಸಕ್ಕೆ ಆಶ್ರಯವಾಯಿತು. ಅವರು ಮಾಡಿದ್ದಂಥ ಆ ಕ್ರೀಡೆಗಳಿದೆಯಲ್ಲ, ಅದು ಶರತ್ಕಾಲದ ಕಾವ್ಯದ ಕಥೆಗಳು ಇದಲ್ಲ, ಮುಂದೆ ಬರೀತಾರಲ್ಲ ಕವಿಗಳು, ಆ ಎಲ್ಲ ರಸಕ್ಕೂ ನವರಸಗಳಿಗೂ ಆಶ್ರಯವಾಯಿತು ಅಂತ ಭಾಗವತಕಾರ ಹೇಳಿದ್ದಾರೆ. ಈಗ ಒಂದು ಪ್ರಶ್ನೆ ಮಾಡ್ತಾನೆ ರಾಜ. ಅಲ್ಲ ಬಿಡ, ಬ್ರಹ್ಮಚರ್ಯವನ್ನು ಲೋಪ ಮಾಡಿಕೊಂಡಿಲ್ಲ ಅಂತ, ಅದು ಒಂದು ಆತ್ಮನ್ಯ ವಿರುದ್ಧ ತನ್ನಲ್ಲೇ ತಾನು ಆನಂದವನ್ನು ಇಟ್ಕೊಂಡಿದ್ದಾನೆ. ಅವರ ಸಮಾಗಮವನ್ನೇನು ಮಾಡಲಿಲ್ಲ, ಅವರು ಇದಲ್ಲ ಅಂತ. ಸ್ತ್ರೀ ಪುರುಷ ಸಂಬಂಧ ಅನ್ನೋದು ಅಲ್ಲಿ ನಡೆಯಲೇ ಇಲ್ಲ. ಆ ರೀತಿಯಾಗಿ ಪರಮಾತ್ಮ ತನ್ನ ಸ್ವರೂಪದಲ್ಲೇ ತಾನು ಆನಂದವನ್ನು ಪಡ್ತಾ ಇದ್ದ. ಆತ್ಮನ್ಯ ವಿರುದ್ಧ ಸೌರತಃ, ಸುರತ ಕ್ರೀಡೆಯೇ ನಡೀಲಿಲ್ಲ. ಈಗ ರಾಜ ಕೇಳ್ತಾ ಇದ್ದಾನೆ, ಅಲ್ಲ ಧರ್ಮ ಸಂಸ್ಥಾಪನೆಗೆ ಬಂದವನು, ಈ ಅಧರ್ಮವನ್ನು ನಾಶ ಮಾಡೋಕೆ ಅಂತ ಅವತಾರ ಮಾಡಿದವನು, ಇದೆಂತ ಕೆಲಸ ಮಾಡೋದು ಈ ಹುಡುಗಿಯರ ಜೊತೆಲಿ? ಇದು ಧರ್ಮ ವಿರುದ್ಧ ಅಲ್ವಾ? ಅವರು ಯಾರ್ಯಾರೋ ಸ್ತ್ರೀಯರು, ಯಾರ್ಯಾರ ಕಡೆಯವರು, ಏನು ಇದು? ಆಪ್ತಕಾಮೋ ಯದುಪತಿ,
ಯಾರ್ಯಾರಿಗೋ ಹೆಂಡತಿಯರು ಅದಕ್ಕೆಲ್ಲ ಹೇಳೋದು ಒಪ್ಕೊಂಡು ಬಿಟ್ಟಿದ್ದಾರೆ ಮುಂದೆ. ಅದ ಅವರ ಜನಾಂಗದಲ್ಲೇ ಒಪ್ಪಿಗೆ ಇದೆ, ಬರೀ ಕೃಷ್ಣನಿಗಲ್ಲ. ಪ್ರೇಮಾಸ್ತ್ರೀಯೋ ವನಚರೀರ್ ವ್ಯಭಿಚಾರ ದೃಷ್ಟ ಅಂತ ಮುಂದೆ ಭಗವತ್ಕಾರ ಹೇಳ್ತಾನೆ. ಅವರ ಜನಾಂಗದಲ್ಲೇ ಅದು ವ್ಯಭಿಚಾರ ಅನ್ನೋ ದೋಷವೇ ಇಲ್ಲ. ಇಲ್ಲಿ ಆಪ್ತಕಾಮೋ ಯದುಪತಿ, ಆತ್ಮಕಾಮನಾಗಿರುವಂತಹ ಕೃಷ್ಣ ಇಂಥ ಜುಗುಪ್ಸಿತವಾದ ರಾಸಕ್ರೀಡೆ ಇವುಗಳನ್ನೆಲ್ಲ ಮಾಡಿದ್ನಲ್ಲ, ಇದು ಹೇಗೆ ಸರಿ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶುಕಮಹಾಮರು ಹೇಳ್ತಾರೆ, ಧರ್ಮ ವ್ಯತಿಕ್ರಮೋ ದೃಷ್ಟ. ಆ ಪ್ರೇಮದ ಭಕ್ತಿಗೆ ಹೋದಾಗ ಧರ್ಮ ಅನ್ನೋದು ಇರೋಲ್ಲ, ಧರ್ಮದ ಬಗ್ಗೆ ಮಾಡ್ಕೊಳ್ಬೇಕಿಲ್ಲ. ಅದು ಈಶ್ವರಾಣಾಂಹಿ ಸಾಹಸಂ. ಆ ಪರಮಾತ್ಮ ತನ್ನ ಶಕ್ತಿಯಿಂದ, ವಿಶೇಷ ಶಕ್ತಿಯಿಂದ ಧರ್ಮವನ್ನು ಮೀರಿ ನಡೀತಾನೆ. ತೇಜೀಯಸಾಂ ನದೋಷಾಯ ವನ್ನೇ ಸರ್ವಭುಜೋ ಯಥಾ. ಎಲ್ಲವನ್ನೂ ತಿನ್ನುವ ಅಗ್ನಿಗೆ ಹೇಗೆ ದೋಷವಿಲ್ಲವೋ ಅಂಥ ಹಾಗೆ ಮುಂದೆ ಹೇಳ್ತಾರೆ, ಪರಮೇಶ್ವರ ಹಾಲ ಕೊಡ್ದ, ನಾನು ಕುಳಿತೀನಿ ಅಂತೀರಾ ಅಂತ. ಇದನ್ನು ಯಾವತ್ತೂ ಕೂಡ ಮನಸ್ಸಿನಲ್ಲೂ ಪರಮಾತ್ಮ ಮಾಡಿದ ಈ ಕ್ರಿಯೆಯನ್ನು ಮಾಡಕ್ಕೆ ಹೋಗಲ್ಲ. ಪರಮಾತ್ಮನು ಏನು ಅಲ್ಲಿ ಸಮಾಗಮವನ್ನು ಮಾಡಿಲ್ಲ. ಇದನ್ನು ಏನಾದರೂ ಮೌಢ್ಯದಿಂದ ಮಾಡಿದರೆ ಅವರೆಲ್ಲರೂ ಕೂಡ ಹಾಳಾಗಿ ಹೋಗ್ತಾರೆ. ಹಾಗೆ ರುದ್ರನು ಅಬ್ಧಿಜಂ ವಿಷಂ, ಆ ಸಮುದ್ರದಲ್ಲಿ ಹುಟ್ಟಿದ ಹಾಲವನ್ನು ಕೊಡನು, ಅದು ಅವನಿಗೆ ದೋಷ ಇಲ್ಲ. ಅದನ್ನು ಈಶ್ವರರು ಪರಮಾತ್ಮನಾಗಿ ಗೀತೆಯಲ್ಲಿ ಹೇಳಿದ ಮಾತನ್ನು ನಡೆಸಬೇಕೇ ಹೊರತು ಪರಮಾತ್ಮನು ಮಾಡಿದ್ದನ್ನೆಲ್ಲ ಮಾಡ್ತೀನಿ ಅಂತ ಹೋಗಬಾರ್ದು, ಆಗೋದಿಲ್ಲ ಅಂತ. ಯಾಕೆಂದರೆ ಅವರು ಯೋಗೀಶ್ವರರು, ಅವರು ಎಲ್ಲ ಜಾಗದಲ್ಲೂ ಆತ್ಮಾರಾಮರಾಗಿರ್ತಾರೆ. ನಮ್ಮ ಮನೆಯಲ್ಲೇ ಜಗಳ, ಏಕಾಂತದಲ್ಲೇ ಮನಸ್ಸು ನಿಲ್ಲಲ್ಲ, ನಾವು ಏನು ಮಾಡೋಕ್ಕಾಗತ್ತೆ. ಆದ್ದರಿಂದ ಏನು ಮಾಡಿದರೂ ಇದನ್ನು ಉಳಿದವರು ಕೇಳಿ ಶ್ರವಣ ಮಾಡಿ ಆನಂದ ಪಡಬೇಕೆ ಹೊರತು ನಡೆಸೋಕೆ ಹೋಗಬಾರ್ದು ಅಂತ ಹೇಳ್ತಾ, ಈಗ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಪರಮಾತ್ಮನಿಗಲ್ಲ, ಪರಮಾತ್ಮನಲ್ಲಿ ಪರಮ ಭಕ್ತರಾಗಿದ್ದಾರಲ್ಲ ಅವರಿಗೂ ಇಲ್ಲ. ಯತ್ಪಾದ ಪಂಕಜ, ಯತ್ಪಾದ ಪಂಕಜ ಪರಾಗ ನಿಷೇವ ತೃಪ್ತಾಗ ಯೋಗ ಪ್ರಭಾವ ವಿಧುತಾಖಿಲ ಕರ್ಮ ಬಂಧಾಗ ಸ್ವಹಿರಂ ಚರಂತಿ ಮುನಯೋಪಿ ನ ನಹ್ಯಮಾನಾಗ ತಸ್ಯೇಚ್ಛಯಾತ್ತವ ಪುಷಗ ಕುತಯೇವ ಬಂಧಃ. ಗೋಪೀನಾಂ ತತ್ಪತೀನಾಂ ಚ ಸರ್ವೇಷಾಮೇವ ದೇಹಿನಾಂ ಯೋಂ ತಶ್ಚರತಿ ಸೋಧ್ಯಕ್ಷಗ ಕ್ರೀಡನೇನೇಹ ದೇಹಭಾಗ್ ಅನುಗ್ರಹಾಯ ಭೂತಾನಾಂ ಮಾನುಷಂ ದೇಹಮಾಸ್ಥಿತಃ ಭಜತೆ ತಾದೃಶೀ ಕ್ರೀಡಾಗ ಯಾ ಶ್ರುತ್ವಾ ತತ್ಪರೋ ಭವೇತ್ ನಾಸೂಯಂ ಖಲು ಕೃಷ್ಣಾಯ ಮೋಹಿತಾಸ್ತಸ್ಯ ಮಾಯಯಾ ಮನ್ಯಮಾನಾಗ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ಸ್ವಾನ್ ದಾರಾನ್ ವ್ರಜೌಕಸಗ ಬ್ರಹ್ಮರಾತ್ರ ಉಪಾವೃತ್ತೆ ವಾಸುದೇವಾನುಮೋದಿತಾಗ ಅನಿಚ್ಛಂತ್ಯೋ ಯಯುರ್ಗೋಪ್ಯಗ ಸ್ವಗೃಹಾನ್ ಭಗವತ್ ಪ್ರಿಯಾಗ. ಯಾವ ಪರಮಾತ್ಮನ ಪಾದ ಪಂಕಜವನ್ನ ಋಷೀಣಾಂಚ ವಚನಂ ಸತ್ಯಂ ಅದು ಬಿಟ್ಬಿಟ್ರಲ್ಲ, ಅದು ಬಹಳ ಮುಖ್ಯದ ಪದ್ಯ. ತುಂಬಾ ಇದೆ. ಅಲ್ಲ, ಅದು ಹೇಳಬೇಕು. ಈಶ್ವರಾಣಾಂ ವಚ ಸತ್ಯಂ ತಥೈವ ಆಚರಿತಂ ಕ್ವಚಿತ್ ತೇಷಾಂ ಯತ್ ಸತ್ಯವಚೋ ಯುಕ್ತಂ ಬುದ್ಧಿಮಾನ್ ತತ್ಸವ. ಹೇಳಿನಲ್ಲ ನಾನು, ಹೇಳಿಲ್ಲ. ಆ ಪರಮಾತ್ಮನು ಹೇಳಿದ ಗೀತೆಯಲ್ಲಿ ಹೇಳಿದಂತಹ ನಡವಳಿಕೆ ಇಟ್ಕೋಬೇಕು. ಅವ್ರು ಮಾಡಿದ್ದನ್ನೆಲ್ಲ ಪರಮಾತ್ಮನಿಗೆ ಹೇಳಿದೆ, ನೀವು ಋಷಿಗಳು ಅಂತ ಹೇಳಿದ್ರೆ ನಾನು ಹೇಳಿದೆ. ಹೀಗೆ ಆ ಪರಮಾತ್ಮನ ಪಾದ ಕಮಲವನ್ನು ಪೂಜೆ ಮಾಡುವಂಥ ಮಹಾಮುನಿಗಳು ಯೋಗ ಪ್ರಭಾವದಿಂದ ಸೌಭರೆ ಇತ್ಯಾದಿಗಳು ಅವರೇ ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಏನಾದರೂ ಎಲ್ಲ ಬಿಟ್ಟು ಹೋಗ್ತಾರೆ. ಹೇಗೆ ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೋ ಹಾಗೆ ಎಲ್ಲವನ್ನೂ ಬಿಟ್ಟು ಹೋಗ್ತಾರೆ. ಆ ಸ್ವೈರಂ ಚರಂತಿ ಮುನಯೋಪಿ ನನಹ್ಯಮಾನ. ಆ ಮಹಾಜ್ಞಾನಿಗಳು ಯೋಗೀಶ್ವರರಿಗೆ ಯಾವ ಬಂಧವೂ ಇಲ್ಲ. ಅವರು ಇಚ್ಛೆಯಿಂದ ಶರೀರವನ್ನು ತಗೊಂಡವರು. ಈಗ ಒಬ್ಬೊಬ್ಬರು ಅನೇಕ ಶರೀರವನ್ನು ತಗೋತಾರೆ ಯೋಗೀಶ್ವರರು, ಬಾಕಿ ಶರೀರಕ್ಕೆ ಏನೂ ಆಗೇ ಇರೋಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಆ ಮಕ್ಕಳು ಆಟವಾಡುವಾಗ ಕ್ರೀಡನಕದಲ್ಲಿ ಇದು ಅಮ್ಮ ಇದು ಅಮ್ಮ ಇದು ಏನು ಅಪ್ಪ ಅಮ್ಮನಾದ ಆ ರೀತಿ ಪರಮಾತ್ಮ ಇಲ್ಲಿ ತಾನು ಅನುಗ್ರಹಾಯ ಭೂತಾನಾಂ ಎಲ್ಲ ದೇಹಿಗಳಿಗೂ ಆತ್ಮನಾಗಿ ಅಂತಶ್ಚಾರಿಯಾಗಿ ಸರ್ವಾತ್ಮನಾಗಿ ಅಧ್ಯಕ್ಷನಾಗಿರೋನು ಆಟವಾಡುವ ಲೀಲಾ ನಾಟಕದಂತೆ ಎಲ್ಲವನ್ನು ಮಾಡ್ತಾನೆ. ಅವನಿಗೆ ಯಾವ ಲೇಪವೂ ಇಲ್ಲ, ಯಾವ ಬಂಧನವೂ ಇಲ್ಲ, ಯಾವ ತಪ್ಪು ಇಲ್ಲ, ಯಾವ ಅಧರ್ಮವೂ ಇಲ್ಲ. ಜನರಿಗೆ ಅನುಗ್ರಹ ಮಾಡಬೇಕು ಅಂಥೇಳಿ ಆ ರಮಣೀಯವಾದ ಕಥೆಯನ್ನು ಕೇಳಬೇಕು.
ಕಥೆ ಕೇಳುವ ಎಲ್ಲರ ಹಾಗೆ ಬೆಳಗ್ಗೆ ಎದ್ದ ಮುಖ ತೊಳೆದಾದ್ರೆ ಯಾರು ಭಾಗವತ ಕೇಳಲ್ಲ. ರಾಮ 14 ವರ್ಷ ಕಾಡಂದಿದ್ದಲ್ಲ, ದಿನ ಏನು ಮಾಡ್ದಾಗ ಬರುದ್ರ ಬರೆಯಲ್ಲ. ಯಾಕಂದ್ರೆ ದಿನ ಮಾಡೋದು ಎಲ್ಲರೂ ಮಾಡ್ತಾರೆ. ಆದ್ದರಿಂದ ಅನುಗ್ರಹಾಯ ಭೂತಾನ, ಪ್ರಪಂಚದ ಜನರಿಗೆ ಆ ಕಥೆಯನ್ನು ಕೇಳಿದರೆ ಹೌದು ಇತ್ತಂಭೂತ ಗುಣೋಹರಿ ಅಂತ ಹೇಳುವಾಗ ಹೇಳಿದ್ದಾರೆ. ಯಾವ ಪರಮಾತ್ಮನ ಕಥೆಯನ್ನು ಕೇಳುವಾಗ ಮನುಷ್ಯನ ಮನಸ್ಸಿನಲ್ಲಿ ಭಕ್ತಿ ಉಕ್ಕೇರುತ್ತೋ ಅಲ್ಲೇ ಇರಬೇಕು ಅಂಥ ಕಥೆಯನ್ನು ನಾವು ಬರೀತಾ ಇದ್ದೀವಿ. ಈಗ ಹೇಳ್ತಾ ಇದ್ದಾರೆ ಭಾಗವತಕಾರರು, ಆ ಗೋಕುಲದಲ್ಲಿ ಇವರ ಪತಿಯರೆಲ್ಲ ಮಲಗಿದ್ರಲ್ಲ ಸ್ತ್ರೀಯರಿಗೆ, ಅವ್ರ ಪಕ್ಕದಲ್ಲೇ ಇದ್ರು ಪತ್ನಿಯರು ಅಂತ. ಆ ಪರಮಾತ್ಮ ತಾನು ಮಾಯೆಯಿಂದ ಇಲ್ಲಿ ಇಟ್ಕೊಂಡ ಹಾಗೆ ಬ್ರಹ್ಮನಿಗೆ ಮಾಡಿದ್ನಲ್ಲ, ಎಚ್ಚರ ಇದು ಕಾಯಿಗೋಪ. ಅದು ಹಾಗೆ ಅಲ್ಲೂ ಹಸುಗಳು, ಅಲ್ಲೂ ಗೋಪಾಲಕರು, ಬ್ರಹ್ಮಲೋಕದಲ್ಲೂ ಇಲ್ಲೂ ಇದ್ದಾರೆ. ಇಲ್ಲಿ ತಾನೇ ಆಗ್ಬಿಟ್ಟಿದ್ದಾನೆ. ಅಷ್ಟು ಗೋಪಾಲಕ ಇಲ್ಲ. ಹಸುಗಳೆಲ್ಲ ಚೆನ್ನಾಗಿ ಕರುಗಳಿಗೆ, ಆ ಕರುಗಳಿಗೂ ಹಸುಗಳಿಗೂ ಆನಂದವೂ ಆನಂದ. ಆ ಗೋಪರನ್ನು ನೋಡಿದಾಗ ಮನೆಯವರಿಗೆ ತುಂಬ ಪ್ರೇಮ. ನಿಜವಾದ ಗೋಪಾಲಕರು ಬ್ರಹ್ಮಲೋಕದಲ್ಲಿದ್ದಾರೆ, ಅವನು ಕಾಯೋ ಕೆಲಸ. ನಿನಗೊಬ್ಬರಿಗೆ ನಿನಗೂ ಬರಲಿ ಅಂತ ಪರಮಾತ್ಮ ಹಾಗೆ ಬ್ರಹ್ಮನಿಗೆ ಕಟ್ಟಿದ್ದೋ ಹಾಗೆ ಇಲ್ಲೂ ಕೂಡ ಅಷ್ಟೂ ಪತ್ನಿಯರು ಕೂಡ ಅವರವರ ಮನೆಯಲ್ಲೂ ಇದ್ದರು, ಇಲ್ಲಿ ಕೃಷ್ಣನ ಜೊತೆಯಲ್ಲೂ ಇದ್ದರು. ಹೀಗೆ ತಮ್ಮ ತಮ್ಮ ಪಕ್ಕದಲ್ಲೇ ಎಲ್ಲ ಪತ್ನಿಯರು ಇದ್ದಾರೆ ಅಂತೇಳಿ ಯಾರಿಗೂ ಏನೂ ಬೇಜಾರಾಗಿಲ್ಲ. ಯಾವ ಹೆಂಡತಿಯು ಕೃಷ್ಣ ಹತ್ರ ಹೋಗಿದ್ದಾರೆ ಹೋಗಿದ್ದಾರೆ ಅಂತ ಅನಿಸಿಲ್ಲ ಅಂಥೇಳಿ ಈ ಬ್ರಹ್ಮರಾತ್ರ ಅಂತ ಹೆಸರು ಅಂತ ಅದಕ್ಕೆ ಹೆಸರು ನೋಡಿ. ಬ್ರಹ್ಮರಾತ್ರ ಅಂತ ಹೆಸರು ಎಲ್ಲಿ ಬರುತ್ತೆ ಗೊತ್ತಾ? ಬ್ರಹ್ಮರಾತ್ರ ಸನ್ಯಾಸ ಮಾಡೋ ಹಿಂದಿನ ದಿವಸ ರಾತ್ರಿಗೆ ಹೆಸರು. ಹಾಗೆ ಸನ್ಯಾಸ ಮಾಡೋ ಬ್ರಹ್ಮರಾತ್ರಿ ಉಪಾವೃತ್ತೆ. ಉಷಕ್ಕಾಲ ಬೇಡ ನಿಮಗೆ, ನಿಮ್ಮ ಇದು ಬಂತು ಅಂತ ಬೆಳಗಿನ ಜಾವ ಬಂತು ಸಾಕು. ಇದು ಬೇಡ, ನನಗೆ ಇಷ್ಟ ಇಲ್ಲ ಸನ್ಯಾಸ ಬೇಗ. ಬ್ರಹ್ಮರಾತ್ರ ಅಂತ ಅದಕ್ಕೆ ಅಲ್ಲ, ಇದರಲ್ಲಿ ಆಧಾರದ ಹಿಂದಿನ ರಾತ್ರಕ್ಕೆ ಹೆಸರೇ ನಾವು ಅದಕ್ಕೂ ಬ್ರಹ್ಮರಾತ್ರವ ಬ್ರಹ್ಮಾನ್ವಾಧಾನ ತಸ್ಮಿನ್ ಆ ರಾತ್ರಿ ಇಂಧನವನ್ನು ಹಾಕಬೇಕು ಅಂತಿದೆಯಲ್ಲ ವಾಕ್ಯ. ರಾತ್ರಿ ಪೂರ್ತಿ ಅಗ್ನಿಯನ್ನು ಜ್ವಲನೆ ಮಾಡ್ತಾ ಬೆಳಗಿನ ತನಕ ಆಮೇಲೆ ಅಗ್ನಿಯಾಧಾನ ಮಾಡಬೇಕು. ಸನ್ಯಾಸಿಯೋ ಹಿಂದಿನ ದಿವಸ ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಸನ್ಯಾಸ ಮಾಡಬೇಕು. ಇವರು ಜಾಗರಣೆ ಮಾಡಿದರು. ಆದ್ರಿಂದ ಬ್ರಹ್ಮರಾತ್ರ ಇದು. ಈ ಬ್ರಹ್ಮರಾತ್ರ ಪೂರ್ಣ ಆದ ಮೇಲೆ ಉಷಃಕಾಲದಲ್ಲಿ ಅವರು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಇದು ಬೇಡ ಅಂದರು. ನನಗೆ ಬ್ರಹ್ಮರಾತ್ರವೇ ಅದು. ವಾಸುದೇವ ಅನುಮೋದಿತ, ಪರಮಾತ್ಮನ ಅನುಮತಿಯನ್ನು ಪಡೆದು ಸಂತೋಷಪಟ್ಟು ಅನಿಚ್ಛಂತ್ಯ ಅಂದರು. ಹೋಗಲ್ಲ ಮನೆಗೆ ಹೇಳ್ತಾ ಇದ್ದಾರೆ, ಬಿಟ್ಟು ಹೋಗಲ್ಲ ಅಂತ ಅವರಿಗೆ. ಅನಿಚ್ಛಂತ್ಯೋಪಿ ಯಯುರ್ಗೋಪ್ಯ ಸ್ವಗೃಹ, ತಮ್ಮ ತಮ್ಮ ಮನೆಗೆ ಆ ಗೋಪಸ್ತ್ರೀಯರು ಇನ್ನೇನು ತೃಪ್ತಿ ಆಗದೆ ಹೋದರೂ ಹೋಗಿದ್ದಾರೆ. ಈಗ ಮಂಗಳ ಶ್ಲೋಕವನ್ನು ಓದ್ತಾರೆ. ಕಥಾಭಾಗ ಮುಗೀತು. ಇವತ್ತಿಗೆ ನಮ್ಮ ಸಪ್ತಾಹ ಸದ್ಯಕ್ಕೆ ಮುಗೀತು. ವಿಕ್ರೀಡಿತಂ ವ್ರಜವಧೂಭಿರಿದಂ ಚ ವಿಷ್ಣೋಃ ಶ್ರದ್ಧಾನ್ವಿತೋನು ಶೃಣುಯಾದಥ ವರ್ಣಯೇದ್ಯಃ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಮಾಶ್ವಪಹಿನೋತ್ಯಚಿರೇಣ ಧೀರಗ. ಈ ವ್ರಜಸುಂದರಿಯರ ಜೊತೆಯಲ್ಲಿ ಪರಮಾತ್ಮ ಪ್ರೇಮ ಸಾಗರದಲ್ಲಿ ತೇಲಾಡಿದ್ನಲ್ಲ, ಈ ಪರಮಾತ್ಮನ ಈ ಕಥೆಯನ್ನ ಶ್ರದ್ಧೆಯಿಂದ ಯಾರು ಕೇಳ್ತಾರೋ, ಯಾರು ವರ್ಣನೆ ಮಾಡ್ತಾರೋ, ಯಾರು ಹಾಡ್ತಾರೋ ಅವರೆಲ್ಲರೂ ಪರಾಭಕ್ತಿಯನ್ನು ಪಡ್ಕೊಳ್ತಾರೆ. ಯಥಾ ಗೋಪಿಕಾದೀನಾಂ ಅಂತ ಭಕ್ತಿ ಚಂದ್ರಿಕೆಯಲ್ಲಿ ನಾರದರು ಸೂತ್ರ ಮಾಡಿದರು. ಪರಾಭಕ್ತಿ ಯಾವುದು ಅಂದರೆ ಗೋಪಿಕಾ ಸ್ತ್ರೀಯರ ಭಕ್ತಿನೇ ಅಂತ. ನಾರದರು ಭಕ್ತಿ ಸೂತ್ರದಲ್ಲಿ ಉದಾಹರಣೆ ಕೊಡುವಾಗ ಗೋಪಿಕಾ ಸ್ತ್ರೀಯರ ಭಕ್ತಿಯೇ ಪರಾಭಕ್ತಿ. ಆ ಪರಾಭಕ್ತಿಯನ್ನು ಪರಮಾತ್ಮನನ್ನೇ ಅರಿಯುವ ಆ ಆತ್ಮಭಕ್ತಿಯನ್ನು ಪಡೆದು ಕಾಮಂ ಹೃದ್ರೋಗಂ, ಕಾಮವನ್ನು ಹೃದ್ರೋಗವಾದ ಅಧ್ಯಾಸವನ್ನು, ಮಿಥ್ಯಾಭಿಮಾನವನ್ನು ಅಷ್ಟನ್ನು ಕ್ಷಣದಲ್ಲೇ ಕಳ್ಕೊಂಡು. ಹೃದ್ರೋಗ ಅಂದರೆ ನಿಜವಾದ ಹೃದ್ರೋಗ ಯಾವುದೋ ಮಿಥ್ಯಾಭಿಮಾನ. ನಂದು ಆಶ್ವಪಹಿನೋತಿ ಅಚಿರೇಣ ಧೀರ ತಸ್ವಿಸ್ಮರಣೆ ವ್ರಜಗೋಪಿಕಾನಾಂ. ಅಂದರೆ ಪರಾಭಕ್ತಿ ಯಾವುದು ಅಂದರೆ ತದರ್ಪಿತ ಅಖಿಲಾಚಾರತ, ಪರಮಾತ್ಮನಲ್ಲೇ ತಮ್ಮ ಎಲ್ಲ ನಡವಳಿಕೆಯನ್ನು ಒಪ್ಪಿಸೋದು. ತದ್ವಿಸ್ಮರಣೆ
ಪರಮ ವ್ಯಾಕುಲತ. ಒಂದು ಕ್ಷಣ ಮರೆತರೆ ಯನ್ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ ಸಾ ಹಾನಿ ತನ್ಮಹಚ್ಛಿದ್ರಂ ಸಾ ಭ್ರಾಂತಿ ಸಾ ಚ ವಿಕ್ರಿಯಾತ್. ಏನು ಪರಮಾತ್ಮನ ಪರಾಭಕ್ತಿ ಇದೆ. ಅಂತಹ ಭಕ್ತಿಯನ್ನು ಯಾರು ಶ್ರವಣ ಮಾಡಿದಾರೋ, ಯಾರು ವರ್ಣನೆ ಮಾಡಿದಾರೋ, ಯಾರು ಹಾಡಿದಾರೋ ಅಷ್ಟೂ ಜನಕ್ಕೂ ಭಗವಂತ ಆ ಹೃದ್ರೋಗವನ್ನು ಕಳೆದು ಕಾಮದೋಷಗಳನ್ನು ಕಳೆದು ಅನುಗ್ರಹಿಸಲಿ ಅಂತ ಹೇಳ್ತಾ ಈ ಭಾಗವತ ಸಪ್ತಾಹದ ಮಂಗಳವನ್ನು ಮಾಡ್ತಾ ಇದ್ದೀವಿ. ಇನ್ನೊಮ್ಮೆ ಸಪ್ತಾಹ ಮಾಡಬೇಕು ಅಂತಿದೆ. ಮಧ್ಯದಲ್ಲಿ ನಮ್ಮ ಕೇಶವಾವಧಾನಿಗಳು ಒಂದು ಸಪ್ತಾಹ ಮಾಡ್ತಾರೆ. ಯಾವಾಗ ಅಂತ ಅವರೇ ಘೋಷಣೆ ಮಾಡ್ತಾರೆ. ಶ್ರೀಮದ್ಭಾಗವತಂ ಪುರಾಣಮಮಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ಪಾರಮಹಂಸ್ಯಮೇಕಮಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣಪರೋ ಭಕ್ತ್ಯಾ ವಿಮುಚ್ಯೇ ನರಕ ಕಸ್ಮಯ್ಯೇನ ವಿಭಾಸಿತೋಯಮತುಲೋ ಜ್ಞಾನಪ್ರದೀಪಃ ಪುರಾ ತದ್ರೂಪೇಣ ಚ ನಾರದಾಯ ಮುನಯೇ ಕೃಷ್ಣಾಯ ತದ್ರೂಪಿಣಾ ಯೋಗೀಂದ್ರಾಯ ತದಾತ್ಮನಾಥ ಭಗವದ್ರಾದಾಯ ಕಾರುಣ್ಯತಃ ತಚ್ಛುದ್ಧಂ ವಿಮಲಂ ವಿಶೋಕಮಮಲಂ ಸತ್ಯಂ ಪರಂ ಧೀಮಹಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಸಾಕ್ಷಿಣೇ ಯ ಇದಂ ಕೃಪಯಾ ಕಸ್ಮೈ ವ್ಯಾಜಚಕ್ಷೇ ಮುಮುಕ್ಷವೇ ಯೋಗೀಂದ್ರಾಯ ನಮಸ್ತಸ್ಮೈ ಶುಕಾಯ ಬ್ರಹ್ಮರೂಪಿಣೇ ಸಂಸಾರ ಸರ್ಪದಷ್ಟಂ ಯೋ ವಿಷ್ಣುರಾಧಮಮೂಚತೆ ಭವೆ ಭವೆ ಯಥಾ ಭಕ್ತಿಃ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವಂ ನೋ ಯತಃ ಪ್ರಭೋ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಜಾಗ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.